ಹಲೋ ಎವ್ರಿವನ್, ವೆಲ್ಕಮ್ ಟು ಐಕ್ಯು ಪಾಠಶಾಲಾ. ಈ ಒಂದು ಕ್ಲಾಸ್ನಲ್ಲಿ ನಾವು 2024ನೇ ಸಾಲಿನ ಪ್ರಮುಖ ಪ್ರಶಸ್ತಿಗಳು ಮತ್ತು ಪ್ರಮುಖವಾದ ಗೌರವಗಳ ಕುರಿತಾಗಿ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ವಿಶೇಷವಾಗಿ ಈ ಒಂದು ಕ್ಲಾಸ್ನಲ್ಲಿ ಬೂಕರ್ ಪ್ರಶಸ್ತಿ, ಭಾರತ ರತ್ನ, ವಿಶ್ವಸುಂದರಿ, ಜ್ಞಾನಪೀಠ, ಪದ್ಮ ಪ್ರಶಸ್ತಿಗಳು ಮತ್ತು ನೊಬೆಲ್ ಪ್ರಶಸ್ತಿಗಳ ಕುರಿತಾಗಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೋಡೋಣ. ಮತ್ತೆ ಇದರೊಂದಿಗೆ ನಾವು 2023ರಲ್ಲಿ ನೀಡಿದ ಕೆಲವು ಒಂದು ಪ್ರಶಸ್ತಿಗಳ ಒಂದು ಲೈಟ್ ಆಗಿ ಗ್ಲಾನ್ಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲ ಪ್ರಶ್ನೆ ನೋಡಿ, ಪ್ರತಿಷ್ಠಿತ ಪೆನ್ ಪ್ರಿಂಟರ್ ಪ್ರಶಸ್ತಿ 2024 ಯಾರಿಗೆ ನೀಡಿ ಗೌರವಿಸಲಾಗಿದೆ? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಸಿ, ಅರುಂಧತಿ ರಾಯ್. ಈ ಪೆನ್ ಪ್ರಿಂಟರ್ ಪ್ರಶಸ್ತಿಯನ್ನು 2009ರಲ್ಲಿ ಆರಂಭಿಸಲಾಯಿತು. ಈ ಒಂದು ಪ್ರಶಸ್ತಿಯನ್ನ ಇಂಗ್ಲಿಷ್ ಪೆನ್ ಎಂಬ ಸಂಸ್ಥೆ ನೀಡುತ್ತೆ. ಆಮೇಲೆ ಒಂದು 2024ರ ಒಂದು ಪ್ರಶಸ್ತಿ ವಿಜೇತರಾದ ಅರುಂಧತಿ ರಾಯರ ಕೆಲವು ಪುಸ್ತಕಗಳನ್ನು ನೋಡೋದಾದ್ರೆ, ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಈ ಒಂದು ಕೃತಿಗೆ ಏನಾಗುತ್ತೆ ಅಂದ್ರೆ ಬೂಕರ್ ಪ್ರೈಸ್ ಬಂದಿದೆ. ಇದು ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಆಮೇಲೆ ದ ಮಿನಿಸ್ಟ್ರಿ ಆಫ್ ಅಟ್ಮೋಸ್ಟ್ ಹ್ಯಾಪಿನೆಸ್, ದ ಕಾಸ್ಟ್ ಆಫ್ ಲಿವಿಂಗ್, ಕ್ಯಾಪಿಟಲಿಸಮ್ ಅ ಗೂಸ್ ಸ್ಟೋರಿ, ಎನ್ ಆರ್ಡಿನರಿ ಪರ್ಸನ್ಸ್ ಗೈಡ್ ಟು ಎಂಪೈರ್, ಫೀಲ್ಡ್ ನೋಟ್ಸ್ ಆನ್ ಡೆಮಾಕ್ರಸಿ, ಲಿಸ್ಟನಿಂಗ್, ವಾಕಿಂಗ್ ವಿತ್ ಕಾಮ್ರೇಡ್ಸ್ ಅಂಡ್ ಆಜಾದಿ. ಇಷ್ಟು ಕೃತಿಗಳನ್ನ ಈ ಪೆನ್ ಪ್ರಿಂಟರ್ ಪ್ರಶಸ್ತಿ ವಿಜೇತರಾದ ಅರುಂಧತಿ ರಾಯ್ ಅವರು ಬರೆದಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಅತ್ಯುತ್ತಮ ಕೃಷಿ ರಾಜ್ಯ ಪ್ರಶಸ್ತಿಯನ್ನು ಯಾವ ರಾಜ್ಯವು ಪಡೆದುಕೊಂಡಿದೆ? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಮಹಾರಾಷ್ಟ್ರ. ಈ ಒಂದು 15ನೇ ಅಗ್ರಿಕಲ್ಚರ್ ಲೀಡರ್ಶಿಪ್ ಅವಾರ್ಡ್ ಕಮಿಟಿ ಹೆಡ್ ಯಾರಾಗಿದ್ದಾರೆ ಅಂದ್ರೆ ಪಿ ಸದಾಶಿವಂ. ನೆಕ್ಸ್ಟ್, ಯಾವ ಸಂಸ್ಥೆಯು ರಿಸ್ಕ್ ಮ್ಯಾನೇಜರ್ ಆಫ್ ದಿ ಇಯರ್ ಅವಾರ್ಡ್ 2024 ಪಡೆದುಕೊಂಡಿದೆ? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? RBI. ಈ ಒಂದು ಅವಾರ್ಡ್ ಅನ್ನ ಯಾರು ಕೊಡ್ತಾರೆ ಅಂದ್ರೆ ಲಂಡನ್ನ ಸೆಂಟ್ರಲ್ ಬ್ಯಾಂಕಿಂಗ್ ಪಬ್ಲಿಕೇಶನ್ ಎಂಬ ಸಂಸ್ಥೆ ನೀಡುತ್ತದೆ. ಏನು? ರಿಸ್ಕ್ ಮ್ಯಾನೇಜರ್ ಆಫ್ ದಿ ಇಯರ್ ಅವಾರ್ಡ್ ಗಿವನ್ ಬೈ ದಿ ಲಂಡನ್ ಸೆಂಟ್ರಲ್ ಬ್ಯಾಂಕಿಂಗ್ ಪಬ್ಲಿಕೇಶನ್. ನೆಕ್ಸ್ಟ್ ನೋಡ್ರಿ, ಕೆಳಗಿನ ಯಾರಿಗೆ ಪ್ರತಿಷ್ಠಿತ ಐಒಸಿಯ ಒಲಿಂಪಿಕ್ಸ್ ಆರ್ಡರ್ ಗೌರವವನ್ನು ನೀಡಲಾಗಿದೆ? ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ಪ್ರೆಸ್ಟಿಜಿಯಸ್ ಒಲಿಂಪಿಕ್ ಆರ್ಡರ್ ಬೈ IOC? ರೈಟ್ ಆನ್ಸರ್ ಇಸ್ ಅಭಿನವ್ ಬಿಂದ್ರಾ. ಈ ಅಭಿನವ್ ಬಿಂದ್ರಾ ಅವ್ರನ್ನ ನೀವು ನೋಡ್ತಾ ಇರಲಿ ಚಿತ್ರದಲ್ಲಿ ಕೂಡ ಕಾಣಬಹುದು. ಇವರು 2008ರಲ್ಲಿ ಬೀಜಿಂಗ್ ನಲ್ಲಿ ನಡೆದ ಒಲಿಂಪಿಕ್ಸ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ರು ಇವರು. ಯಾವುದು? ಶೂಟಿಂಗ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಾಗುತ್ತೆ ಅಂದ್ರೆ ವೈಯಕ್ತಿಕ ವಿಭಾಗದಲ್ಲಿ ಒಲಿಂಪಿಕ್ ನಲ್ಲಿ ಚಿನ್ನದ ಪದಕ ಪಡೆದ ವಿಜೇತ ಮೊದಲ ಭಾರತೀಯ ಇವರು. ನೆಕ್ಸ್ಟ್, ಇತ್ತೀಚೆಗೆ UN ಏಜೆನ್ಸಿಯಿಂದ ಲ್ಯಾಂಡ್ ಹೀರೋ ಎಂದು ಹೆಸರಿಸಲ್ಪಟ್ಟವರು ಯಾರು ಅಂತ ಹೇಳ್ತಾರೆ. ಹೂ ಹ್ಯಾಸ್ ಬಿನ್ ನೇಮ್ಡ್ ಲ್ಯಾಂಡ್ ಹೀರೋ ಬೈ UN ಏಜೆನ್ಸಿ ರೀಸೆಂಟ್ಲಿ? ರೈಟ್ ಆನ್ಸರ್ ಇಸ್ ಸಿದ್ದೇಶ್ ಸಕೂರ್ ಅವರಿಗೆ ಏನಾಗಿತ್ತು ಅಂದ್ರೆ ಈ UN ಏಜೆನ್ಸಿಯಿಂದ ಲ್ಯಾಂಡ್ ಹೀರೋ ಎಂಬ ಬಿರುದನ್ನ ನೀಡಿದ್ದಾರೆ. ನೀವು ನೋಡಬಹುದು, ಸಿದ್ದೇಶ್ ಅವರು ಮಹಾರಾಷ್ಟ್ರದ ಒಂದು ಮೂಲದ ಒಬ್ಬ ಪ್ರಸಿದ್ಧ ರೈತರು. ನೆಕ್ಸ್ಟ್, 2024ರ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ವಿಜೇತರು ಯಾರು ಅಂತ ಕೇಳಿದ್ದಾರೆ. ಹೂ ಹ್ಯಾಸ್ ಓನ್ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ 2024? ರೈಟ್ ಆನ್ಸರ್ ಈಸ್ ಜೆನ್ನಿ ಎಪರ್ಬ್ಯಾಕ್. ಜೆನ್ನಿ ಎಪರ್ಬ್ಯಾಕ್. ನೀವು ನೋಡ್ಬೋದು ಇಲ್ಲಿ ಜೆನ್ನಿ ಎಪರ್ಬ್ಯಾಕ್ ಅವರ ಕೈರೋಸ್ ಎಂಬ ಪುಸ್ತಕಕ್ಕೆ ಏನಂದ್ರೆ ಈ ಒಂದು ಪ್ರಶಸ್ತಿಯನ್ನ ನೀಡಿದ್ದಾರೆ. ಇನ್ನು ಈ 2024ರ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತರಾದ ಇವರು ಜೆನ್ನಿ ಎಪರ್ಬ್ಯಾಕ್ ಅವರು ಮೂಲತಃ ಜರ್ಮನಿಯವರು. ಇವರ ಒಂದು ಪ್ರಸಿದ್ಧ ಕಾದಂಬರಿ ಯಾವುದು? ಕೈರೋಸ್. ಇದು ಜರ್ಮನಿ ಭಾಷೆಯಲ್ಲಿ ಬರ್ತಿರ್ತಕ್ಕಂಥ ಒಂದು ಕೃತಿ. ಇದನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ಯಾರಂದ್ರೆ ಮೈಕೆಲ್ ಹಾಫ್ಮನ್. ಇನ್ನು 2023ರ ಒಂದು ಈ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ವಿಜೇತರಾದ ಯಾರು? ಜಾರ್ಜಿ ಗೊಸ್ಪೋದಿನೋವ್. ಇವ್ರ ಕೃತಿ ಯಾವುದು? ಟೈಮ್ ಶೆಲ್ಟರ್. ನೆಕ್ಸ್ಟ್ ನೋಡ್ರಿ, ಆರೋಗ್ಯದ ಉತ್ತೇಜನಕ್ಕಾಗಿ ಯಾವ ಸಂಸ್ಥೆಗೆ 2024ರ ಪ್ರತಿಷ್ಠಿತ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ? ವಿಚ್ ಇನ್ಸ್ಟಿಟ್ಯೂಟ್ ಹ್ಯಾಸ್ ಬಿನ್ ಹಾನರ್ಡ್ ವಿತ್ ಪ್ರೆಸ್ಟಿಜಿಯಸ್ ನೆಲ್ಸನ್ ಮಂಡೇಲಾ ಅವಾರ್ಡ್ 2024 ಫಾರ್ ಹೆಲ್ತ್ ಪ್ರಮೋಷನ್? ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ನಿಮಾನ್ಸ್. ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಸಂಸ್ಥೆ ಮತ್ತು ನ್ಯೂರೋ ಸೈನ್ಸ್ ನಿಮಾನ್ಸ್ ಬೆಂಗಳೂರಿನಲ್ಲಿರ್ತಕ್ಕಂಥ ಸಂಸ್ಥೆಗೆ
ಏನ್ ಕೊಟ್ಟಿದ್ದಾರೆ ಅಂದ್ರೆ 2024ರ ಒಂದು ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ನೋಡ್ರಿ, ಪ್ರತಿಷ್ಠಿತ ಗೋಲ್ಡನ್ ಎನ್ವಿರಾನ್ಮೆಂಟಲ್ ಪ್ರೈಸ್ 2024ರ ವಿಜೇತರು ಯಾರಂತ ಹೇಳ್ತಾರೆ. ಹೂ ಓನ್ ಪ್ರೆಸ್ಟಿಜಿಯಸ್ ಗೋಲ್ಡಮನ್ ಎನ್ವಿರಾನ್ಮೆಂಟಲ್ ಪ್ರೈಸ್ 2024. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಅಲೋಕ್ ಶುಕ್ಲಾ. ಈ ಅಲೋಕ್ ಶುಕ್ಲಾ ಅವರನ್ನು ನೀವು ಚಿತ್ರದಲ್ಲಿ ಕೂಡ ಕಾಣಬಹುದು. ಈ ಗೋಲ್ಡ್ಮನ್ ಎನ್ವಿರಾನ್ಮೆಂಟಲ್ ಪ್ರೈಸ್ ಇದನ್ನ ಗ್ರೀನ್ ನೋಬೆಲ್ ಪ್ರೈಸ್ ಅಂತಲೂ ಕೂಡ ಕರೆಯುತ್ತಾರೆ. ಒಟ್ಟಿನಲ್ಲಿ ಇದಕ್ಕೆ $2 ಲಕ್ಷ ಬಹುಮಾನದ ಮೊತ್ತವನ್ನಾಗಿ ನೀಡುವರು. ನೆಕ್ಸ್ಟ್ ಏನಂದ್ರೆ, ಈ ಅಲೋಕ್ ಶುಕ್ಲಾ ಅವರು ಪರಿಸರ ಹೋರಾಟಗಾರ. ಅವರ ಅಭಿಯಾನವು ಛತ್ತೀಸ್ಗಢದಲ್ಲಿ ಸುಮಾರು 4,45,000 ಎಕರೆ ಜೀವ ವೈವಿಧ್ಯದಿಂದ ಕೂಡಿದ ಸಮೃದ್ಧ ಅರಣ್ಯವನ್ನು ಉಳಿಸಲು ಪ್ರಮುಖ ಕಾರಣವಾಯಿತು. ಹೀಗಾಗಿ ಇವರಿಗೆ ಅಂದ್ರೆ ಗೋಲ್ಡ್ಮನ್ ಎನ್ವಿರಾನ್ಮೆಂಟಲ್ ಪ್ರೈಸ್ 2024 ನೀಡಲಾಗಿದೆ. ನೆಕ್ಸ್ಟ್ ನೋಡ್ರಿ, ಖಗೋಳಶಾಸ್ತ್ರಕ್ಕೆ ನೀಡಲಾಗುವ 2024ರ ಶಾ ಪ್ರೈಸ್ ಅನ್ನು ಯಾರಿಗೆ ನೀಡಲಾಗಿದೆ? ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ವಿತ್ ದ ಶಾ ಪ್ರೈಸ್ 2024 ಇನ್ astronomy? ದ ರೈಟ್ ಆನ್ಸರ್ ಈಸ್ ಶ್ರೀನಿವಾಸ್ ಆರ್ ಕುಲಕರ್ಣಿ. ಯಾರು? ಶ್ರೀನಿವಾಸ್ ಆರ್ ಕುಲಕರ್ಣಿ. ಇನ್ನು ಶಾ ಪ್ರೈಸ್ ಕೂಡ ನೋಡಬಹುದಾದ್ರೆ ನಾವು ಈ ಪ್ರಶಸ್ತಿಯನ್ನ ಆಸ್ಟ್ರೋನಮಿಯಲ್ಲಿ ನೀಡುತ್ತಾರೆ, ಅಂದ್ರೆ ಖಗೋಳಶಾಸ್ತ್ರಕ್ಕೆ ನೀಡಲಾಗುತ್ತದೆ. ಈ ಒಂದು ವಿಷಯದಲ್ಲಿ ವಿಶೇಷವಾಗಿ ಖಗೋಳಶಾಸ್ತ್ರ ಮತ್ತು ಮೆಡಿಸಿನ್ ಮತ್ತು ಲೈಫ್ ಸೈನ್ಸ್ ಅಲ್ಲಿ ಯಾರು ಸಾಧನೆ ಮಾಡಿರ್ತಾರಲ್ಲ ಅವರಿಗೆ ನೀಡ್ತಾರೆ. ಈ ಒಂದು ಪ್ರಶಸ್ತಿಯ ಒಟ್ಟು ಬಹುಮಾನ ಎಷ್ಟಂದ್ರೆ $1.2 ಮಿಲಿಯನ್. 2024ರ ಒಂದು ಈ ವಿಜೇತರಾದ ಶ್ರೀನಿವಾಸ್ ಆರ್ ಕುಲಕರ್ಣಿ ಅವರು ಅಮೆರಿಕ ಮತ್ತು ಭಾರತ ಮೂಲದ ಒಂದು ಇಂಡೋ ಒರಿಜಿನ್ ವ್ಯಕ್ತಿಯಾಗಿದ್ದಾರೆ. ನೆಕ್ಸ್ಟ್ 77ನೇ ಕ್ಯಾನೆಸ್ ಚಲನಚಿತ್ರೋತ್ಸವದಲ್ಲಿ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ವಿಜೇತ ಭಾರತೀಯ ಚಲನಚಿತ್ರ ಯಾವುದು ಕೇಳ್ತಾರೆ. ವಿಚ್ ಇಂಡಿಯನ್ ಫಿಲ್ಮ್ ಓನ್ ದ ಪ್ರೆಸ್ಟಿಜಿಯಸ್ ಗ್ರ್ಯಾಂಡ್ ಪ್ರಿಕ್ಸ್ ಅವಾರ್ಡ್ ಅಟ್ 77th ಕ್ಯಾನೆಸ್ ಫಿಲ್ಮ್ ಫೆಸ್ಟಿವಲ್ ಅಂತ ಪ್ರಶ್ನೆ ಕೇಳ್ತಾರೆ. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಸಿ, ಆಲ್ ವಿ ಇಮ್ಯಾಜಿನ್ ಆಸ್ ಅ ಲೈಟ್. ಇಟ್ ವಾಸ್ ಡೈರೆಕ್ಟೆಡ್ ಬೈ ಪಾಯಲ್ ಕಪಡಿಯಾ. ಇಟ್ ಈಸ್ ದ ಫಸ್ಟ್ ಇಂಡಿಯನ್ ಟು ವಿನ್ ದಿಸ್ ಅವಾರ್ಡ್. ಅಂದ್ರೆ ಈ ಒಂದು ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಅವಾರ್ಡ್ ಅನ್ನು ಮೊಟ್ಟ ಮೊದಲ ಬಾರಿಗೆ ಒಂದು ಪಡೆದಿರ್ತಕ್ಕಂಥ ಚಲನಚಿತ್ರ ಯಾವುದಂದ್ರೆ ಆಲ್ ವಿ ಇಮ್ಯಾಜಿನ್ ಆಸ್ ಅ ಲೈಟ್ ಕೃತಿ. ಇದನ್ನ ಪಾಯಲ್ ಕಪಡಿ ಅವರು ನಿರ್ದೇಶನ ಮಾಡಿದ್ದಾರೆ. ನೆಕ್ಸ್ಟ್ 2024ರ ಒಂದು ಗ್ರೀನ್ ಆಸ್ಕರ್ ವಿಟ್ಲಿ ಗೋಲ್ಡ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಕೇಳ್ತಾರೆ. 2024ರ ಒಂದು ಗ್ರೀನ್ ಆಸ್ಕರ್ ವಿಟ್ಲಿ ಗೋಲ್ಡ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಕೇಳ್ತಾರೆ. ಹೂ ಓನ್ ದಿ ಗ್ರೀನ್ ಆಸ್ಕರ್ ವಿಟ್ಲಿ ಗೋಲ್ಡ್ ಅವಾರ್ಡ್ ಇನ್ 2024 ಕೇಳ್ತಾರೆ. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಬಿ, ಪೂರ್ಣಿಮಾ ದೇವಿ ಬರ್ಮನ್. ಈ ಚಿತ್ರದಲ್ಲಿ ಕೂಡ ನೀವು ಕಾಣಬಹುದು. ಇವರು ಮೂಲತಃವಾಗಿ ಅಸ್ಸಾಂ ರಾಜ್ಯದವರು. ಗ್ರೀನ್ ಆಸ್ಕರ್ ವಿಟ್ಲಿ ಗೋಲ್ಡ್ ಗೋಸ್ ಟು ಪೂರ್ಣಿಮಾ ದೇವಿ ಬರ್ಮನ್ ಫ್ರಮ್ ಅಸ್ಸಾಂ. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಸಂಸ್ಕೃತಿ ಪ್ರಶಸ್ತಿ 2024 ಅನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು? ರೀಸೆಂಟ್ಲಿ ಹೂ ವಾಸ್ honored with the International Culture Award 2024? The right answer is option B, ಮೀನಾ ಚರಂಡ. ಮೀನಾ ಚರಂಡ. ಈ ಚಿತ್ರದಲ್ಲಿ ಕೂಡ ಅವ್ರು ನೀವು ಕಾಣಬಹುದು. ಅಂತಾರಾಷ್ಟ್ರೀಯ ಸಂಸ್ಕೃತಿ ಪ್ರಶಸ್ತಿ 2024 ಅನ್ನು ಈ ಮೀನಾ ಚರಂಡ ಅವರಿಗೆ ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್, 2024ರ ಲಾರೆಸ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದಿ ಇಯರ್ ಪ್ರಶಸ್ತಿ ಪುರಸ್ಕೃತರು ಯಾರು? ಹೂ ಓನ್ ದಿ ಲಾರೆಸ್ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದಿ ಇಯರ್ 2024? The right answer is ನೊವಾಕ್ ಜೊಕೋವಿಕ್. ಸಂಪೂರ್ಣ ಮಾಹಿತಿ ನೋಡೋಣ. 2024ರ ಒಂದು ಲಾರೆಸ್ ವರ್ಲ್ಡ್ ಸ್ಪೋರ್ಟ್ಸ್ ಅವಾರ್ಡ್ ವಿನ್ನರ್ ಯಾರು ಅಂದ್ರೆ ಸ್ಪೋರ್ಟ್ಸ್ ಮ್ಯಾನ್ ಆಫ್ ದಿ ಇಯರ್ ಅವಾರ್ಡ್ ಯಾರು ಕೊಟ್ಟರು? ನೊವಾಕ್ ಜೊಕೋವಿಕ್. ಇವರು ಟೆನ್ನಿಸ್ ಆಟಗಾರ, ಮೂಲತಃ ಸರ್ಬಿಯಾ ದೇಶದ ಒಬ್ಬರು ಆಟಗಾರ, ಸರ್ಬಿಯಾ ದೇಶದವರು. ಇನ್ನು ಸ್ಪೋರ್ಟ್ಸ್ ವುಮನ್ ಆಫ್ ದಿ ಇಯರ್ ಐಟಾನಾ ಬೋನ್ಮತಿ, ಫುಟ್ಬಾಲ್ ಆಟಗಾರ್ತಿ, ಹೇಳೋರು ಸ್ಪೇನ್. ಇವಳು ಕೂಡ ಅರ್ಜೆಂಟೀನಾದವಳು. ನೆಕ್ಸ್ಟ್, ಬ್ರೆಕ್ಟೋ ಆಫ್ ದಿ ಇಯರ್ ಅವಾರ್ಡ್ ಇಲ್ಲಿ ಯಾರು ಕೊಡ್ತಾರೆ ಅಂದ್ರೆ ಇದನ್ನ ಜೂಡ್ ಬೆಲಿಂಗ್ಹ್ಯಾಮ್, ಈ ಫುಟ್ಬಾಲ್ ಆಟಗಾರರಿಗೆ ಕೊಡ್ತಾರೆ. ಬ್ರೆಕ್ಟೋ ಆಫ್ ದಿ ಇಯರ್ ಅವಾರ್ಡ್ ಯಾರಿಗೆ? ಜೂಡ್ ಬೆಲಿಂಗ್ಹ್ಯಾಮ್. ನೆಕ್ಸ್ಟ್ ನೋಡ್ರಿ, ಪ್ರತಿಷ್ಠಿತ ಲತಾ ಡಿ
ದೀನಾನಾಥ್ ಮಂಗೇಶ್ಕರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ? ಹೂ ಹ್ಯಾಸ್ ಬಿನ್ ಹಾನರ್ಡ್ ವಿತ್ ದ ಪ್ರೆಸ್ಟಿಜಿಯಸ್ ದೀನಾನಾಥ್ ಮಂಗೇಶ್ಕರ್ ಅವಾರ್ಡ್? ದ ರೈಟ್ ಆನ್ಸರ್ ಈಸ್ ಅಮಿತಾಬ್ ಬಚ್ಚನ್. ಚಿತ್ರದಲ್ಲಿ ಕೂಡ ನೋಡಬಹುದು ಅವ್ರ ಕುರಿತಾಗಿ. ನೆಕ್ಸ್ಟ್ ನೋಡ್ರಿ, 2024ರ ಯಂಗ್ ಗ್ಲೋಬಲ್ ಲೀಡರ್ ಎಂದು ಯಾರನ್ನು ಆಯ್ಕೆ ಮಾಡಲಾಗಿದೆ? ಹೂ ಹ್ಯಾಸ್ ಬಿನ್ ನೇಮ್ಡ್ ಆಸ್ 2024 ಯಂಗ್ ಗ್ಲೋಬಲ್ ಲೀಡರ್? ದ ರೈಟ್ ಆನ್ಸರ್ ಈಸ್ ಅದ್ವಿತಾ ನಾಯರ್. ಅದ್ವೈತ್ ನಾಯರ್. ಅದ್ವೈತ್ ನಾಯರ್ ನೋಡ್ಬೋದು ಇಲ್ಲಿ. ಇದನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ಅಲ್ಲಿ ಏನಾಯ್ತಂದ್ರೆ ಈ ಒಂದು ಯಂಗ್ ಗ್ಲೋಬಲ್ ಅವಾರ್ಡ್ ಅನ್ನ ನೀಡ್ತಾರೆ. ಆಮೇಲೆ ಅದ್ವೈತ ನಾಯರ್ ಯಾರಂದ್ರೆ ಇವರು ಕೋ ಫೌಂಡರ್ ಆಫ್ ದಿ ನಾಯಕ ಕಂಪನಿ. ಈ ಚಿತ್ರದಲ್ಲಿ ಕೂಡ ನೀವು ಕಾಣ್ಬೋದು, ಇವರೇ ಯಾರು? ಅದ್ವೈತ ನಾಯರ್. ನೆಕ್ಸ್ಟ್, ಪ್ರತಿಷ್ಠಿತ ರೋಮೈನ್ ರೋಲ್ಯಾಂಡ್ ಬುಕ್ ಪ್ರೈಸ್ 2024 ಯಾರು ಪಡೆದಿದ್ದಾರೆ? Who has received a prestigious Romain Roland Book Prize 2024? The right answer is Pankaj Kumar Chatterjee. ನೋಡಬಹುದು, for his translation of Jean Daniels book Le Divin de Staline into Bengal. ದ ಟೈಟಲ್ ಸ್ಟಾಲಿನಿಯರ್ ಡಿವೈನ್. ನೋಡಬಹುದು ಏನಂದ್ರೆ ಜೀನ್ ಡ್ಯಾನಿಯಲ್ಸ್ ಅವರ ಲೀ ಡೆವನ್ ಡೆ ಸ್ಟಾಲಿನ್ ಎಂಬ ಪುಸ್ತಕವನ್ನ, ಅಂದ್ರೆ ಇದನ್ನು ಜರ್ಮನ್ ಭಾಷೆಯಿಂದ ಇದನ್ನ ಬೆಂಗಾಲಿ ಭಾಷೆಗೆ ಅನುವಾದ ಮಾಡ್ತಾರೆ. ಅದಕ್ಕಾಗಿ ಏನಂತಂದ್ರ ಈ ಒಂದು ಪ್ರಶಸ್ತಿಯನ್ನ ನೀಡಿದ್ದಾರೆ. ಅದು ರೋಮೈನ್ ರೋಲ್ಯಾಂಡ್ ಬುಕ್ ಪ್ರೈಸ್ 2024 ಈ ಯಾರಿಗೆ ಪಂಕಜ್ ಕುಮಾರ್ ಚಟರ್ಜಿ ಅವರಿಗೆ ನೀಡಲಾಗಿದೆ. ಇನ್ನು ಈ ಬಂಗಾಳಿ ಭಾಷೆಯಲ್ಲಿ ಇರತಕ್ಕಂಥ ಪುಸ್ತಕದ ಹೆಸರಂದ್ರೆ ಸ್ಟಾಲಿನಿಯರ್ ಡಿವನ್. ನೆಕ್ಸ್ಟ್, ವೈಜ್ಞಾನಿಕ ಸಂಶೋಧನೆಗಾಗಿ 2023ರ ಒಂದು ಪ್ರತಿಷ್ಠಿತ ಜಿಡಿ ಬಿರ್ಲಾ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? Who has been awarded the prestigious GD Birla Award 2023 for scientific research? The right answer is Aditi Sen Day. ಚಿತ್ರದಲ್ಲಿ ನೀವು ಕಾಣಬಹುದು. ನೆಕ್ಸ್ಟ್, 2024ರಲ್ಲಿ ಆಸ್ಕರ್ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡ ಚಿತ್ರ ಯಾವುದು? Which film won the Best Film Award at Oscar 2024? The right answer is B. Oppenheimer. ಇಲ್ಲಿ ಕೂಡ ಕಾಣಬಹುದು ನೀವು. ಅತ್ಯುತ್ತಮ ಒಂದು ನಟ ಪ್ರಶಸ್ತಿಯನ್ನು ಯಾರಿಗೆ ನೀಡ್ತಾರೆ ಅಂದ್ರೆ ಕಿಲಿಯನ್ ಮರ್ಫಿ, ಓಪನ್ ಹೈಮರ್ ಚಿತ್ರದಲ್ಲಿ ನಟಿಸಿರುವವರು. ಇನ್ನು ಅತ್ಯುತ್ತಮ ಚಿತ್ರ ಯಾವುದು? ಓಪನ್ ಹೈಮರ್. ಇನ್ನು ಅತ್ಯುತ್ತಮ ನಟಿ ಪ್ರಶಸ್ತಿ ಯಾರಿಗೆ ನೀಡಿದ್ದಾರೆ ಅಂದ್ರೆ ಎಮ್ಮಾ ಸ್ಟೋನ್, ಪೂವರ್ ಥಿಂಗ್ಸ್ ಎಂಬ ಒಂದು ಮೂವಿಗೆ. ಇನ್ನು ಅತ್ಯುತ್ತಮ ನಿರ್ದೇಶಕ ಕ್ರಿಸ್ಟೋಫರ್ ನೋಲನ್ ಯಾವುದು? ಓಪನ್ ಹೈಮರ್ ಒಂದ ಚಿತ್ರದ ನಿರ್ದೇಶನ ಮಾಡಿದಕ್ಕಾಗಿ. ಇಷ್ಟು ಇಂಪಾರ್ಟೆಂಟ್ ಪ್ರಶಸ್ತಿಗಳನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಮಿಸ್ ವರ್ಲ್ಡ್ 2024ರ ಕಿರೀಟವನ್ನು ಗೆದ್ದವರು ಯಾರು ಕೇಳ್ತಾರೆ? ಹೂ ಓನ್ ದಿ ಟೈಟಲ್ ಆಫ್ ಮಿಸ್ ವರ್ಲ್ಡ್ 2024? ದ ರೈಟ್ ಆನ್ಸರ್ ಈಸ್ ಸಿ. ಯಾವುದು? ಕ್ರಿಸ್ಟಿನಾ ಪಿಸ್ಕೋವಾ. ಇವ್ರು ಏನ್ ಮಾಡ್ತಾರೆ ಅಂದ್ರೆ 2024ರ ಒಂದು ವಿಶ್ವ ಸುಂದರಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಈ ಒಂದು 2024ರ ಒಂದು ಪ್ರಶಸ್ತಿ ಈ ಒಂದು ಇವೆಂಟ್ ಅನ್ನ ಮುಂಬೈಯಲ್ಲಿ ಆಯೋಜಿಸಲಾಗಿತ್ತು. ವಿನ್ನರ್ ಯಾರಂದ್ರೆ ಕ್ರಿಸ್ಟಿನಾ ಪಿಸ್ಕೋವಾ. ಯಾವ ದೇಶದವರು? ಜಕ್ ರಿಪಬ್ಲಿಕ್ ದವರು. ಇನ್ನು ರನ್ನರ್ ಅಪ್ ಯಾರಾಗ್ತಾರೆ ಅಂದ್ರೆ ಯಾಸ್ಮಿನಾ ಜೈಟೌನ್. ಯಾವ ದೇಶದವರು? ಲೆಬನಾನ್. ನೆಕ್ಸ್ಟ್ ನೋಡ್ರಿ, ಸರಸ್ವತಿ ಸಮ್ಮಾನ್ 2023ರ ಪ್ರಶಸ್ತಿ ಪುರಸ್ಕೃತ ಯಾರು ಕೇಳ್ತಾರೆ? ಹೂ ಹ್ಯಾಸ್ ಬಿನ್ ಹಾನರ್ಡ್ ವಿತ್ ಸರಸ್ವತಿ ಸಮ್ಮಾನ್ 2023? ದ ರೈಟ್ ಆನ್ಸರ್ ಇಸ್ ಪ್ರಭಾ ವರ್ಮಾ. ಪ್ರಭಾ ವರ್ಮಾ ಅವರಿಗೆ ಈ ಒಂದು 2023ರ ಸರಸ್ವತಿ ಸಮ್ಮಾನ್ ಪುರಸ್ಕಾರವನ್ನು ನೀಡಿ ಗೌರವಿಸಲಾಯಿತು. ಈ 33ನೇ ಒಂದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ಈ ಒಂದು ಸಾಹಿತ್ಯಕ್ಕಾಗಿ ನೀಡುತ್ತಾರೆ. ಆಮೇಲೆ ಈ ಒಂದು ಪ್ರಶಸ್ತಿಯನ್ನ ಕೆ ಬಿರ್ಲಾ ಫೌಂಡೇಶನ್ ದವರು ನೀಡುವರು. ಇನ್ನು ಈ ಪ್ರಶಸ್ತಿಯ ಒಂದು ವಿನ್ನರ್ ಆದ ಯಾರು? ಪ್ರಭಾ ವರ್ಮಾ ಅವರು ಮೂಲತಃ ಮಲಯಾಳಂ ಸಾಹಿತಿ. ಅವರ ಪ್ರಮುಖ ಕೃತಿ ಯಾದಂದ್ರೆ ರೌದ್ರ ಸಾತ್ವಿಕಂ. ರೌದ್ರ ಸಾತ್ವಿಕನ್. ಇನ್ನು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯ ಮೊಟ್ಟ ಮೊದಲ ಬಾರಿಗೆ ಯಾರಿಗೆ ನೀಡಲಾಗಿತ್ತು ಅಂದ್ರೆ ಹರಿವಂಶರಾಯ್ ಬಚ್ಚನ್ ಅವರಿಗೆ ಈ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ನೀಡಲಾಗಿತ್ತು. ನೆಕ್ಸ್ಟ್, 2024ರ ಅಬೆಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ ಅಂತ ಕೇಳ್ತಾರೆ? ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ವಿತ್ ದ ಅಬೆಲ್ ಪ್ರೈಸ್ 2024? ದ ರೈಟ್ ಆನ್ಸರ್ ಈಸ್
ಮೈಕಲ್ ತಲಗ್ರಾಂಡ್. ಹೌದು, ಮೈಕಲ್ ತಲಗ್ರಾಂಡ್. ನೊಬೆಲ್ ಪ್ರೈಸ್ 2024 ಯಾವ ಒಂದು ಕ್ಷೇತ್ರ ಕೊಡ್ತಾರೆ ಅಂದ್ರೆ, ಒಂದು ಮ್ಯಾಥಮೆಟಿಕ್ಸ್ ನಲ್ಲಿ ಗಣ್ಯ ಸಾಧನೆಗೈದ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ವಿಶೇಷವಾಗಿ ಈ ಒಂದು 2024 ಒಂದು ವಿನ್ನರ್ ಆದ ಮೈಕಲ್ ತಲಗಾಂಡ್ ಅವರು ಏನಂದ್ರೆ ಮೂಲತಃವಾಗಿ ಒಂದು ಗಣಿತ ಶಾಸ್ತ್ರಜ್ಞರಾಗಿದ್ದು, ಹೀಗಾಗಿ ಅವರಿಗೆ ಈ ನೊಬೆಲ್ ಪ್ರೈಸ್ ಕೊಟ್ಟಿದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ನೀಡೋರು ಯಾರಂದ್ರೆ ದ ನಾರ್ವೇಜಿಯನ್ ಅಕಾಡೆಮಿ ಆಫ್ ಸೈನ್ಸ್ ಅಂಡ್ ಲೆಟರ್ಸ್. ಈ ಒಂದು ಸಂಸ್ಥೆ ಈ ನೊಬೆಲ್ ಪ್ರೈಸ್ ಅನ್ನ ಪ್ರತಿ ವರ್ಷ ನೀಡುವುದು. ನೆಕ್ಸ್ಟ್ ನೋಡ್ರಿ, 2024 ಪ್ರಿಟ್ಸ್ಕರ್ ಆರ್ಕಿಟೆಕ್ಚರ್ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ? ಹೂ ವನ್ ದಿ ಪ್ರಿಟ್ಸ್ಕರ್ ಆರ್ಕಿಟೆಕ್ಚರ್ ಪ್ರೈಸ್ 2024? Your right answer is ಆಪ್ಷನ್ ಎ, ರಿಕೆನ್ ಯಮಮೋಟೋ. ಈ ತರ ಒಂದು ಆರ್ಕಿಟೆಕ್ಟ್ ಮಾಡಿದಾಗ ಪ್ರಶಸ್ತಿ ನೋಡುವರು. ವಿನ್ನರ್ ಯಾರಂದ್ರೆ ರಿಕೆನ್ ಯಮಮೋಟೋ, ಮೂಲತಃ ಜಪಾನ್ ದೇಶದ ಒಬ್ಬ ಪ್ರಸಿದ್ಧ ಆರ್ಕಿಟೆಕ್ಟ್ ಇವರು. ಇನ್ನು ಭೂತಾನ್ನ ಆರ್ಡರ್ ಆಫ್ ದಿ ಡ್ರಗ್ ಗ್ಯಾಲ್ಪೋ ಪ್ರಶಸ್ತಿಗೆ ಭಾಜನರಾದವರು ಯಾರಂತ ಹೇಳ್ತಾರೆ. ಹೂ ಹ್ಯಾಸ್ ಬಿನ್ ಆರ್ಡರ್ಡ್ ವಿತ್ ಭೂತಾನ್ಸ್ ಆರ್ಡರ್ ಆಫ್ ದಿ ಡ್ರಗ್ ಗ್ಯಾಲ್ಪೋ ಅವಾರ್ಡ್? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? PM ಮೋದಿ. ಆರ್ಡರ್ ಆಫ್ ದಿ ಡ್ರಗ್ ಗ್ಯಾಲ್ಪೋ ಈ ಒಂದು ಪ್ರಶಸ್ತಿಯನ್ನ ಭೂತಾನ್ ದೇಶದವರು ನೀಡ್ತಾರೆ. ಇದು ಭೂತಾನ್ ದೇಶದ ಹೈಯೆಸ್ಟ್ ಸಿವಿಲಿಯನ್ ಅಂದ್ರೆ ನಾಗರಿಕ ಪ್ರಶಸ್ತಿಯಾಗಿದೆ. ಈ ಒಂದು ಪ್ರಶಸ್ತಿಗೆ ಪಡೆದುಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ನಾನ್ ಭೂತಾನೀಸ್ ಅಂದ್ರೆ ಯಾರು? ನರೇಂದ್ರ ಮೋದಿ ಅವರು. ಅಂದ್ರೆ ಭೂತಾನ್ ಹೊರತುಪಡಿಸಿ, ಭೂತಾನ್ ಒಂದು ವ್ಯಕ್ತಿಗಳಿಗೆ ನಾಗರಿಕ ಹೊರತುಪಡಿಸಿ ಮೊಟ್ಟ ಮೊದಲ ಬಾರಿಗೆ ಈ ಪ್ರಶಸ್ತಿ ಪಡೆದುಕೊಂಡವರು ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನೆಕ್ಸ್ಟ್, ಸಂಗೀತ ಕಲಾನಿಧಿ ಪ್ರಶಸ್ತಿ 2024 ಯಾರಿಗೆ ನೀಡಲಾಗಿದೆ? ಹೂ ಹ್ಯಾಸ್ ಬಿನ್ awarded ದಿ ಸಂಗೀತ ಕಲಾನಿಧಿ ಅವಾರ್ಡ್ 2024? Your right answer is PM ಕೃಷ್ಣ. PM ಕೃಷ್ಣ ಅವರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ಚಿತ್ರದಲ್ಲಿ ಕೂಡ ನೋಡಬಹುದು. PM ಕೃಷ್ಣ ಅವರು ಕರ್ನಾಟಿಕ್ ಮ್ಯೂಸಿಷಿಯನ್ ಆಗಿದ್ದಾರೆ. ಅವರು ಇದ್ರು ಕರ್ನಾಟಕ ಸಂಗೀತಗಾರರಾಗಿದ್ದಾರೆ. ಯಾರು? PM ಕೃಷ್ಣ ಅವರು. ನೆಕ್ಸ್ಟ್, 2024 ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ? ಹೂ ಹ್ಯಾಸ್ ಬಿನ್ ಹಾನರ್ಡ್ ವಿತ್ ಮಹಾರಾಷ್ಟ್ರ ಭೂಷಣ ಅವಾರ್ಡ್ 2024? Your right answer is ಡಾಕ್ಟರ್ ಪ್ರದೀಪ್ ಮಹಾಜನ್. ಡಾಕ್ಟರ್ ಪ್ರದೀಪ್ ಮಹಾಜನ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು ಮಹಾರಾಷ್ಟ್ರ ಸರ್ಕಾರ ನೀಡುವ ಅತ್ಯಂತ ಪ್ರಸಿದ್ಧ ನಾಗರಿಕ ಗೌರವವಾಗಿದೆ. ಅಂದ್ರೆ ಮಹಾರಾಷ್ಟ್ರದ ಅತ್ಯಂತ ದೊಡ್ಡ ಪ್ರಶಸ್ತಿ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, ವೈಜ್ಞಾನಿಕ ಸಂಶೋಧನೆಗಾಗಿ 2023 ಪ್ರತಿಷ್ಠಿತ GD ಬಿರ್ಲಾ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ? Who has been awarded the prestigious GD Birla Award 2023 for scientific research? Your right answer is Aditi Shende. Aditi Shende. Next, 2024 ಭಾರತ ರತ್ನ ಪ್ರಶಸ್ತಿಯನ್ನು ಎಷ್ಟು ಜನರಿಗೆ ನೀಡಲಾಗಿದೆ? ಹೌ ಮೆನಿ ಪೀಪಲ್ ಅವಾರ್ಡೆಡ್ ವಿತ್ ಭಾರತ ರತ್ನ ಅವಾರ್ಡ್ 2024? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ 5. ನಾವು ಮೊದಲಿಗೆ ನೋಡ್ತೀವಿ, ಮೊದಲ ಬಾರಿ ಕೊಟ್ಟಿರೋದಂದ್ರೆ 2024 ಮೊದಲಿಗೆ ಒಂದು ಹೆಸರು ಘೋಷಣೆ ಮಾಡಿದ್ರೆ ಕರ್ಪೂರಿ ಠಾಕೂರ್ ಅಂದ್ರೆ 11ನೇ ಒಂದು ಬಿಹಾರದ ಮುಖ್ಯಮಂತ್ರಿಗಳಾಗಿದ್ರು ಇವರು. ಇನ್ನು ಲಾಲ್ ಕೃಷ್ಣ ಅಡ್ವಾಣಿ ಅವ್ರು ನೋಡ್ತೀರಿ, ಇವರು ಭಾರತದ 7ನೇ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಇನ್ನು MS ಸ್ವಾಮಿನಾಥನ್ ಅವರು ಕೊಟ್ಟಿದ್ರು, ಇವರು ಫಾದರ್ ಆಫ್ ದಿ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಇನ್ನು PV ನರಸಿಂಹ ಅವರಿಗೆ, ಇವರು ಭಾರತದ 9ನೇ ಪ್ರಧಾನಮಂತ್ರಿ ಆಗಿದ್ರು. ಇನ್ನು ಚೌಧರಿ ಚರಣ್ ಸಿಂಗ್ ಅವರು ಕೊಡ್ತೀವಿ, ಇವರು ಭಾರತದ 5ನೇ ಪ್ರಧಾನಮಂತ್ರಿ ಆಗಿದ್ರು. ಸ್ನೇಹಿತರೆ, ಇನ್ನು ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಇದನ್ನ 1954 ಸ್ಥಾಪನೆ ಮಾಡಲಾಗಿತ್ತು. ಈ ಪ್ರಶಸ್ತಿಯನ್ನು ಮೊಟ್ಟ ಮೊದಲ ಬಾರಿಗೆ ಸಿ ರಾಜಗೋಪಾಲ್ಚಾರಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ, ಇನ್ನು CV ರಾಮನ್ ಅವರಿಗೆ ಮೊಟ್ಟ ಮೊದಲ ಬಾರಿ ನೀಡಲಾಗಿತ್ತು. ನೆಕ್ಸ್ಟ್, 58ನೇ ಜ್ಞಾನಪೀಠ ಪ್ರಶಸ್ತಿ 2023 ಯಾರು ಪಡೆದಿದ್ದಾರೆ ಅಂತಾರೆ? ಇನ್ನು ರೀಸೆಂಟ್ಲಿ ಹೂ ಹ್ಯಾಸ್ ರಿಸೀವ್ಡ್ 58th ಜ್ಞಾನಪೀಠ ಅವಾರ್ಡ್ 2023? Your right answer is ಆಪ್ಷನ್ ಡಿ. ಇನ್ನು ಜಗದ್ಗುರು ರಾಮಭದ್ರಾಚಾರ್ಯ ಮತ್ತು ಗುಲ್ಜಾರ್ ಅವರಿಗೆ ಇಬ್ಬರಿಗೆ ನೀಡಲಾಗಿದೆ. ಇನ್ನು ಈ ಜ್ಞಾನಪೀಠ ಪ್ರಶಸ್ತಿಯನ್ನು ಏನಂತ ಕರೀತಾರೆ ಅಂದ್ರೆ ಭಾರತೀಯ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿ ಅಂತ ಕೂಡ ಕರೀತಾರೆ. ಈ ಒಂದು ಪ್ರಶಸ್ತಿಯನ್ನ 1965 ಆರಂಭಿಸಲಾಯಿತು. ಮೊದಲ ಬಾರಿಗೆ ಏನಾಯ್ತಂದ್ರೆ G. ಶಂಕರ್ ಕುರುಪ್ ಅವರು ಮಲಯಾಳಿ ಸಾಹಿತ್ಯ ಅವರಿಗೆ ನೀಡಿದ್ರು. ಮಲಯಾಳಿ ಸಾಹಿತ್ಯರಿಗೆ ನೀಡಿದ್ರು. ಪ್ರಸ್ತುತ ಈ ನಗದು ಬಹುಮಾನ ಎಷ್ಟಿದೆ ಅಂದ್ರೆ 11 ಲಕ್ಷ ರೂಪಾಯಿಗಳು.
ಇನ್ನು 58ನೇ ಒಂದು ಜ್ಞಾನಪೀಠ ಪ್ರಶಸ್ತಿ 2023ರಲ್ಲಿ ಒಂದು ನೀಡಿರ್ತಕ್ಕಂಥ ಯಾರಂತ ಅವನ್ನ ನೋಡಿದ್ರಿ. ಇನ್ನು ಈ ಸಂಸ್ಕೃತ ಒಂದು ರಾಮಭದ್ರಾಚಾರ್ಯರು ಸಂಸ್ಕೃತ ವಿದ್ವಾಂಸರಾಗಿದ್ರು. ಇನ್ನು ಇನ್ನು ಉರ್ದು ಕವಿ ಮತ್ತು ಗೀತ ರಚನೆಕಾರ ಯಾರು ಗುಲ್ಜಾರ್ ಅವರು ಕೂಡ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ನೆಕ್ಸ್ಟ್ ನೋಡ್ರಿ, 2024ರ ಪದ್ಮ ಪ್ರಶಸ್ತಿಯನ್ನು ಎಷ್ಟು ವ್ಯಕ್ತಿಗಳಿಗೆ ನೀಡಲಾಗಿದೆ ಅಂತ ಹೇಳ್ತಾರೆ. ಹೌ ಮೆನಿ ಪರ್ಸನಾಲಿಟೀಸ್ ಹ್ಯಾವ್ ಬಿನ್ ಅವಾರ್ಡೆಡ್ ವಿತ್ ಪದ್ಮ ಅವಾರ್ಡ್ 2024. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಎಷ್ಟು? 134. 134 ಜನರಿಗೆ, ಸಾರಿ 132 ಜನರಿಗೆ, 132 ಜನರಿಗೆ 2024ರ ಒಂದು ಪದ್ಮ ಅವಾರ್ಡ್ ಗಳನ್ನ ನೀಡಲಾಗಿದೆ. ಇಲ್ಲಿ ನೋಡ್ರಿ, ಏನಂದ್ರೆ ಟೋಟಲ್ ಅಂದ್ರೆ 132 ಜನರಿಗೆ ಏನಂತಂದ್ರೆ ಈ ಪದ್ಮ ಅವಾರ್ಡ್ ಗಳನ್ನ ನೀಡಿದ್ರು. ಅದರಲ್ಲಿ ವಿಶೇಷವಾಗಿ 5 ಜನರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿದ್ರೆ 17 ಜನರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ನೀಡುತ್ತಾರೆ. ಇನ್ನು ಪದ್ಮಶ್ರೀ ಪ್ರಶಸ್ತಿನ ಒಟ್ಟು ದೇಶದ 110 ಜನರಿಗೆ ನೀಡಲಾಗಿದೆ. ಟೋಟಲ್ 132 ಜನರಿಗೆ 2024ನೇ ಸಾಲಿನ ಪದ್ಮ ಅವಾರ್ಡ್ ಗಳನ್ನ ನೀಡಲಾಗಿದೆ. ಇನ್ನು ಈ ಒಂದು ಪದ್ಮ ಅವಾರ್ಡ್ಗಳಲ್ಲಿ ವಿಶೇಷವಾಗಿ ನಾವು ಪದ್ಮಭೂಷಣ ಪದ್ಮ ವಿಭೂಷಣ ಎಷ್ಟು ಜನರಿಗೆ? 5 ಜನರಿಗೆ ನೀಡಿದ್ದನ್ನ ನಾವು ನೋಡ್ತೇವೆ. ವಿಶೇಷವಾಗಿ ನಾವು ಮೊದಲನೇದಾಗಿ ನೋಡೋದಂದ್ರೆ ಇಲ್ಲಿ ವೈಜಯಂತಿ ಬಾಲಿ ಅಂತ ನೋಡ್ತೀವಿ. ವೈಜಯಂತಿ ಬಾಲಿ ಇವರು ತಮಿಳುನಾಡಿನ ಮೂಲದವರು, ಕಲೆಗಾರರು. ನೆಕ್ಸ್ಟ್ ಶ್ರೀ ಕೋನಿಡೇಲ ಚಿರಂಜೀವಿ ಅಂದ್ರೆ ಈ ಕೆ ಚಿರಂಜೀವಿ ಪ್ರಸಿದ್ಧ ಒಬ್ಬರು ಸಿನಿಮಾ ನಟರು, ಇವರು ಕೂಡ ಆಂಧ್ರ ಮೂಲದವರು. ನೆಕ್ಸ್ಟ್ ಶ್ರೀ ಭಾರತದ ಒಂದು ಮಾಜಿ ಉಪರಾಷ್ಟ್ರಪತಿಗಳಾದ ವೆಂಕಯ್ಯ ನಾಯ್ಡು ಅವರಿಗೆ ನೀಡಿದ್ದಾರೆ. ಇವರಿಗೆ ಅಂದ್ರೆ ಸಾರ್ವಜನಿಕ ಒಂದು ಸೇವೆ ಸಲ್ಲಿಸಿದ್ದಕ್ಕಾಗಿ ಇವರು ಆಂಧ್ರ ಪ್ರದೇಶದ ರಾಜ್ಯದವರು. ನೆಕ್ಸ್ಟ್ ಶ್ರೀ ಬಿಂದೇಶ್ವರ ಪಾಠಕ ಅಂದ್ರೆ ಮರಣೋತ್ತರವಾಗಿ ನೀಡಿದ್ದಾರೆ. ಇವರು ಯಾವುದು ಸೋಷಿಯಲ್ ವರ್ಕ್ ಆಗಿ ಮೂಲತಃ ಅವರು ಬಿಹಾರ ರಾಜ್ಯದವರು. ಇವರು ಸುಲಭ ಶೌಚಾಲಯದ ಒಂದು ಪಿತಾಮಹ. ಇವರು ಸುಲಭ ಶೌಚಾಲಯದ ಒಂದು ಪಿತಾಮಹ ಯಾರು? ಬಿಂದೇಶ್ವರ್ ಪಾಠಕ್. ನೆಕ್ಸ್ಟ್ ನಾವು ನೋಡ್ತೀವಿ ಇನ್ನು ಪದ್ಮಾ ಸುಬ್ರಹ್ಮಣ್ಯಂ, ಇವರು ತಮಿಳುನಾಡಿನ ಮೂರೊಬ್ರು ಕಲೆಗಾರರಾಗಿದ್ರು. ನೆಕ್ಸ್ಟ್ ನೋಡ್ರಿ, ಫಿಲ್ಮ್ ಫೇರ್ ಅವಾರ್ಡ್ಸ್ 2024ರಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದ ಚಿತ್ರ ಯಾವುದು ಅಂತ ಹೇಳ್ತಾರೆ. ವಿಚ್ ಫಿಲ್ಮ್ ಓನ್ ದ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅಟ್ ಫಿಲ್ಮ್ ಫೇರ್ ಅವಾರ್ಡ್ಸ್ 2024 ಅಂತ ಹೇಳ್ತಾರೆ. ಸ್ನೇಹಿತರೆ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? 12th ಫೇಲ್. 2024ರ ಒಂದು ಫಿಲ್ಮ್ ಫೇರ್ ಅವಾರ್ಡ್ ವಿನ್ನರ್ಸ್ ನೋಡೋದಾದ್ರೆ ನಾವು ಬೆಸ್ಟ್ ಫಿಲ್ಮ್ ಅಂತ ಯಾರು ಕೊಟ್ರು ಅಂದ್ರೆ 12th ಫೇಲು. ಈ ಬೆಸ್ಟ್ ಡೈರೆಕ್ಟರ್ ಯಾರಂದ್ರೆ ವಿನೋದ್ ಚೋಪ್ರಾ. ಈ 12th ಫೇಲ್ ಒಂದು ಮೂವಿಯ ಒಂದು ಡೈರೆಕ್ಟರ್ ಆಗಿದ್ದು. ಇನ್ನು ಬೆಸ್ಟ್ ಆಕ್ಟರ್ ಮೇಲ್ ಯಾರಿಗೆ ಅಂದ್ರೆ ಪುರುಷರ ಅಂದ್ರೆ ಅತ್ಯುತ್ತಮ ನಟ ಪುರುಷ ಯಾರು? ರಣಬೀರ್ ಕಪೂರ್. ಯಾವ್ದು ಮೂವಿ ಅಂದ್ರೆ ಅನಿಮಲ್. ಅಂಡ್ ಬೆಸ್ಟ್ ಆಕ್ಟರ್ ಫಿಮೇಲ್ ಅಂದ್ರೆ ಮಹಿಳೆ ಆಲಿಯಾ ಭಟ್. ಅವ್ರದ ಒಂದು ಚಲನಚಿತ್ರ ಯಾವ್ದಂದ್ರೆ ರಾಕಿ ಔರ್ ರಾಣಿ ಕಿ ಪ್ರೇಮ್ ಕಹಾನಿ. ಯಾರು? ಆಲಿಯಾ ಭಟ್. ನೆಕ್ಸ್ಟ್ ನೋಡ್ರಿ, ಗಣರಾಜ್ಯೋತ್ಸವ ಪರೇಡ್ 2024ರ ಅತ್ಯುತ್ತಮ ರಾಜ್ಯ ಸ್ತಬ್ಧ ಚಿತ್ರ ಪ್ರಶಸ್ತಿಯನ್ನು ಯಾವ ರಾಜ್ಯವು ಗೆದ್ದಿದೆ ಅಂತ ಹೇಳ್ತಾರೆ. ಸ್ಟೇಟ್ ಹ್ಯಾಸ್ ಒನ್ ಬೆಸ್ಟ್ ಸ್ಟೇಟ್ ಟ್ಯಾಬ್ಲೋ ಅವಾರ್ಡ್ ಆಫ್ ರಿಪಬ್ಲಿಕ್ ಡೇ 2024. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಬಿ, ಒಡಿಶಾ. ಗಣರಾಜ್ಯೋತ್ಸವ ಪರೇಡ್ 2024 ಅತ್ಯುತ್ತಮ ರಾಜ್ಯ ಸ್ತಬ್ಧ ಚಿತ್ರ ಪ್ರಶಸ್ತಿ ಪಡೆದಿರ್ತಕ್ಕಂಥ ಅಂದ್ರೆ ಮೊದಲ ಸ್ಥಾನ ಪಡೆದಿರ್ತಕ್ಕಂಥ ರಾಜ್ಯ ಅಂದ್ರೆ ಯಾವುದು? ಒಡಿಶಾ. ಇಲ್ಲಿ ಥೀಮ್ ಏನಾಗಿತ್ತು ಇವ್ರದ್ದು ಅಂದ್ರೆ ಈ ಟ್ಯಾಬ್ಲೋ ಥೀಮ್ ಏನಂದ್ರೆ ವುಮನ್ ಎಂಪವರ್ಮೆಂಟ್ ಇನ್ ವಿಕಸಿತ್ ಭಾರತ. ಇನ್ನು 2ನೇ ಸ್ಥಾನದಲ್ಲಿ ಗುಜರಾತ್ ಮತ್ತು 3ನೇ ಸ್ಥಾನದಲ್ಲಿ ನಾವು ತಮಿಳುನಾಡನ್ನು ನೋಡ್ತೀವಿ. ಇನ್ನು ಬೇರೆ ಬೇರೆ ವಿಭಾಗದಲ್ಲಿ ಒಂದು ವಿನ್ನರ್ ಗಳನ್ನ ನೋಡೋದಾದ್ರೆ ಬೆಸ್ಟ್ ಮಾರ್ಚಿಂಗ್ ಕಂಟಿಜೆಂಟ್ ಯಾವುದು? ಆರ್ಮಿ 6 ರೆಜಿಮೆಂಟ್ ನೋಡ್ತೀವಿ ಇಲ್ಲಿ. ಇನ್ನು ಮಿನಿಸ್ಟ್ರೀಸ್ ಅಂಡ್ ಡಿಪಾರ್ಟ್ಮೆಂಟ್ಸ್ ಕ್ಯಾಟಗರಿಯಲ್ಲಿ ಮಿನಿಸ್ಟರ್ ಆಫ್ ಕಲ್ಚರ್ ಗೆದ್ದುಕೊಂಡಿದೆ. ಇನ್ನು ಇದರಲ್ಲಿ CAPF ಅಂದ್ರೆ ಸೆಂಟ್ರಲ್ ಆರ್ಡ್ ಪೊಲೀಸ್ ವಿಭಾಗದಲ್ಲಿ ಡೆಲ್ಲಿ ಪೊಲೀಸ್ ವುಮನ್ ಮಾರ್ಚಿಂಗ್ ಕಂಟಿಜೆಂಟ್ ಏನಂದ್ರೆ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಸ್ವಚ್ಛ ಸರ್ವೇಕ್ಷಣೆ 2023ರಲ್ಲಿ ಭಾರತದ ಅತ್ಯಂತ ಸ್ವಚ್ಛ ನಗರವೆಂದು ಯಾವ ನಗರವನ್ನು ಘೋಷಿಸಲಾಗಿದೆ? ವಿಚ್ ಸಿಟಿ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ದ ಕ್ಲೀನೆಸ್ಟ್ ಸಿಟಿ ಇನ್ ಇಂಡಿಯಾ ಸ್ವಚ್ಛ ಸರ್ವೇಕ್ಷಣಾ 2023. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಸಿ, ಇಂದೋರ್ ಮತ್ತು ಸೂರತ್ ಅನ್ನ ಜಂಟಿಯಾಗಿ ಘೋಷಣೆ ಮಾಡಲಾಗಿದೆ. ನೀವು ನೋಡಬಹುದು ಇಲ್ಲಿ ಇಂದೋರ್ ಮಧ್ಯಪ್ರದೇಶದಲ್ಲಿ ಕಂಡು ಬಂದ್ರೆ ಸೂರತ್ ಗುಜರಾತ್ ನಲ್ಲಿ ಕಂಡು ಬರುತ್ತೆ. ಇನ್ನು ರ್ಯಾಂಕ್ 3rd ಇಲ್ಲಿರೋದು ಯಾವುದು? ನವಿ ಮುಂಬೈ. ಇನ್ನು ಸ್ವಚ್ಛ ರಾಜ್ಯ ಪ್ರಶಸ್ತಿ ಪಡೆದಿರ್ತಕ್ಕಂಥ ರಾಜ್ಯ ಯಾವ್ದಂದ್ರೆ ಮಹಾರಾಷ್ಟ್ರ. ಸ್ವಚ್ಛ ಗಂಗಾ ಪಟ್ಟಣಗಳು ಯಾವಂದ್ರೆ ವಾರಾಣಸಿ ಮತ್ತು ಪ್ರಯಾಗ್ರಾಜ್.
ನೆಕ್ಸ್ಟ್ ನೋಡ್ರಿ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ 2023 ಯಾರಿಗೆ ನೀಡಿ ಗೌರವಿಸಲಾಗಿದೆ? ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ವಿತ್ ದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ 2024? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಸಾತ್ವಿಕ್ ಸಾಯಿರಾಜ್ ರಣಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರಿಗೆ ಜಂಟಿಯಾಗಿ 2023 ಒಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನ ನೀಡಲಾಗಿದೆ. ಈ ಪ್ರಶಸ್ತಿಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಪ್ರದಾನ ಮಾಡ್ತಾರೆ. ಎಲ್ಲಿ? ರಾಷ್ಟ್ರಪತಿ ಭವನದಲ್ಲಿ. ಇನ್ನು ಈ ಚಿತ್ರದಲ್ಲಿ ಕೂಡ ತಾವು ಕಾಣಬಹುದು ಮೊಹಮ್ಮದ್ ಶಮಿ ಅವರು. ಈ ಮೊಹಮ್ಮದ್ ಶಮಿ ಅವರಿಗೆ ಅರ್ಜುನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಇಲ್ಲಿ ನೋಡಬಹುದು ನೀವು, ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿ ವಿಭಾಗದಲ್ಲಿ ನಾವು ನೋಡೋದಾದ್ರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂದ್ರೆ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್ ಆಫ್ ಇಂಡಿಯಾ ಅಂತ ಕರೀತಾರೆ ಇದನ್ನ. ಈ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತ ಪ್ರಮುಖ ಆಟಗಾರರು ಅಂದ್ರೆ ಸಾತ್ವಿಕ್ ಸಾಯಿರಾಜ್ ರಣಕಿರೆಡ್ಡಿ, ಇವರು ಬ್ಯಾಡ್ಮಿಂಟನ್ ಆಟಗಾರರು. ಇನ್ನೊಂದು ಚಿರಾಗ್ ಶೆಟ್ಟಿ, ಇವರು ಕೂಡ ಬ್ಯಾಡ್ಮಿಂಟನ್ ಆಟಗಾರರು. ಇನ್ನು ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನ ಯಾರಿಗೆ ನೀಡುತ್ತಾರೆ ಅಂದ್ರೆ ಪ್ರಸಿದ್ಧ ತರಬೇತುದಾರರಿಗೆ ನೀಡ್ತಾರೆ, ಕೋಚರ್ಗಳಿಗೆ ನೀಡ್ತಾರೆ. ಅಂದ್ರೆ ಈ ಸಲ ಅಂದ್ರೆ 2024ನೇ ಸಾಲಿನ ಇರತಕ್ಕಂಥ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಒಟ್ಟು 5 ಜನರಿಗೆ ನೀಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನಾವು ಗಣೇಶ್ ಪ್ರಭಾಕರ್ ನೋಡ್ತೀವಿ. ಇವರು ಮಲ್ಲಕಂಬ ತರಬೇತುದಾರರು. ಆಮೇಲೆ ಮಹಾವೀರ್ ಸೈನಿ, ಇವರು ಪ್ಯಾರಾ ಅಥ್ಲೀಟ್ ಆಗಿದ್ರು. ಇನ್ನು ಲಲಿತ್ ಕುಮಾರ್ ಅವರು ಅಂದ್ರೆ ಕುಸ್ತಿ ಒಂದು ಕೋಚ್ ಆಗಿದ್ರು. ಇನ್ನು RB ರಮೇಶ್, ಇವರು ಯಾರು? ಚೆಸ್ ಆಟಗಾರ. ಆಮೇಲೆ ಶಿವೇಂದ್ರ ಸಿಂಗ್ ಹಾಕಿ ಕೋಚ್. ಇನ್ನು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅಂದ್ರೆ ಮಕಾ ಟ್ರೋಫಿ 2023 ಒಂದು ಗೆದ್ದಿರ್ತಕ್ಕಂತ ಒಂದು ವಿಶ್ವವಿದ್ಯಾಲಯ ಯಾವುದಂದ್ರೆ ಗುರುನಾನಕ್ ದೇವ್ ವಿಶ್ವವಿದ್ಯಾಲಯ, ಅಮೃತ್ಸರ್. ಇನ್ನು ಅರ್ಜುನ ಪ್ರಶಸ್ತಿಯನ್ನು ಈ ಸಲ ಒಟ್ಟು 26 ಜನರಿಗೆ ಅಂದ್ರೆ 26 ಆಟಗಾರರಿಗೆ ನೀಡಲಾಗಿದೆ. ನೆಕ್ಸ್ಟ್, ಇಕ್ವೆಸ್ಟ್ರಿಯನ್ ಕ್ರೀಡೆಯಲ್ಲಿ ಅರ್ಜುನ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು ಅಂತ ಕೇಳ್ತಾರೆ. Who became first Indian woman honored with the Arjuna Award for Equestrian Sports ಅಂದ್ರೆ ಕುದುರೆ ಮೇಲೆ ಓಡಿಸ್ತಕ್ಕಂಥ ಒಂದು ಆಟ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ದಿವ್ಯಾ ಕೃತಿ ಸಿಂಗ್. ದಿವ್ಯಾ ಕೃತಿ ಸಿಂಗ್ ಅವರಿಗೆ ಮೊದಲ ಬಾರಿಗೆ ಈ ಇಕ್ವೆಸ್ಟ್ರಿಯನ್ ಕ್ರೀಡೆಯಲ್ಲಿ ಅಂದ್ರೆ ಅರ್ಜುನ ಪ್ರಶಸ್ತಿಯನ್ನು ಪಡೆದ ಭಾರತದ ಮೊದಲ ಮಹಿಳೆಯಾಗಿದ್ದಾರೆ. ಯಾರು? ದಿವ್ಯಾ ಕೃತಿ ಸಿಂಗ್. ನೆಕ್ಸ್ಟ್ ನೋಡ್ರಿ, ಗೋಲ್ಡನ್ ಗ್ಲೋಬ್ಸ್ 2024ರಲ್ಲಿ ಅತ್ಯುತ್ತಮ ಚಿತ್ರ ಅಂದ್ರೆ ಡ್ರಾಮಾ ಪ್ರಶಸ್ತಿಯನ್ನು ಗೆದ್ದ ಚಿತ್ರ ಯಾವುದು ಅಂತ ಹೇಳ್ತಾರೆ. ವಿಚ್ ಫಿಲ್ಮ್ ಓನ್ ದ ಬೆಸ್ಟ್ ಫೀಚರ್ ಡ್ರಾಮಾ ಅವಾರ್ಡ್ ಎಟ್ ದ ಗೋಲ್ಡನ್ ಗ್ಲೋಬ್ಸ್ 2024? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಓಪನ್ ಹೈಮರ್. ಗೋಲ್ಡನ್ ಗ್ಲೋಬ್ 81ನೇ ಒಂದು ಈ ಎಡಿಷನ್ ನೋಡ್ತೀರಿ ನೀವು. ಇಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದಿರ್ತಕ್ಕಂಥ ಒಂದು ಯಾರಂದ್ರೆ ಇಲ್ಲಿ ಫಾಲ್ ಗಿಯಾಮಟಿ. ಇನ್ನೊಂದು ಬೆಸ್ಟ್ ಫಿಲ್ಮ್ ಯಾವ್ದಂದ್ರೆ ಪೂವರ್ ಥಿಂಗ್ಸ್. ಇನ್ನು ಬೆಸ್ಟ್ ಆಕ್ಟರ್ ಡ್ರಾಮಾ ಸಿಲಿಯನ್ ಮರ್ಫಿ. ಇನ್ನು ಬೆಸ್ಟ್ ಡೈರೆಕ್ಟರ್ ಏನಂದ್ರೆ ಕ್ರಿಸ್ಟೋಫರ್ ನೋಲನ್. 2024 ICC ಪುರುಷರ ಏಕದಿನ ಕ್ರಿಕೆಟಿಗ ಪ್ರಶಸ್ತಿಯನ್ನು ಗೆದ್ದವರು ಯಾರು ಕೇಳ್ತಾರೆ. ಹೂ ಓನ್ ದಿ ICC ಮೆನ್ಸ್ ODI ಕ್ರಿಕೆಟರ್ ಆಫ್ ದಿ ಇಯರ್ ಅವಾರ್ಡ್ 2024? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ವಿರಾಟ್ ಕೊಹ್ಲಿ. ಇಲ್ಲಿ 2023 ICC ಪ್ರಶಸ್ತಿಗಳನ್ನು ಕೂಡ ನೀವು ನೋಡಬಹುದು. ಇನ್ನೊಂದು ICC ಮೆನ್ಸ್ ODI ಕ್ರಿಕೆಟರ್ ಇಯರ್ ಆಫ್ ದಿ ಅವಾರ್ಡ್ ಪ್ರಶಸ್ತಿಯನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ವಿರಾಟ್ ಕೊಹ್ಲಿ. ICC ಮೆನ್ಸ್ ಕ್ರಿಕೆಟರ್ ಆಫ್ ದಿ ಇಯರ್ ಆಫ್ ಅವಾರ್ಡ್ ಯಾರು ಕೊಟ್ಟಿದ್ದಾರೆ ಅಂದ್ರೆ ಪ್ಯಾಟ್ ಕಮಿನ್ಸ್ ಅಂದ್ರೆ. ನೆಕ್ಸ್ಟ್, ICC ಟೆಸ್ಟ್ ಕ್ರಿಕೆಟ್ ಆಫ್ ದಿ ಅವಾರ್ಡ್ ಯಾರು ಕೊಟ್ಟಿದ್ದಾರೆ ಅಂದ್ರೆ ಉಸ್ಮಾನ್ ಖವಾಜಾ. ಉಸ್ಮಾನ್ ಖವಾಜಾ ಕೂಡ ಯಾವ ದೇಶದವರು? ಆಸ್ಟ್ರೇಲಿಯಾ ದೇಶದವರು. ನೆಕ್ಸ್ಟ್ ನೋಡ್ರಿ, 2024 ಅತ್ಯುತ್ತಮ ಫಿಫಾ ಪುರುಷರ ಆಟಗಾರ ಪ್ರಶಸ್ತಿಯನ್ನು ಅಂದ್ರೆ ಫುಟ್ಬಾಲ್ ವಿಭಾಗದಲ್ಲಿ ಗೆದ್ದವರು ಯಾರಂತ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಲಿಯೋನೆಲ್ ಮೆಸ್ಸಿ. ಹೂ ಒನ್ ದಿ ಬೆಸ್ಟ್ ಫಿಫಾ ಮೆನ್ಸ್ ಪ್ಲೇಯರ್ ಅವಾರ್ಡ್ ಗೋಸ್ ಟು ಇನ್ ಫುಟ್ಬಾಲ್ ಲಿಯೋನೆಲ್ ಮೆಸ್ಸಿ. ನೀವು ನೋಡಬಹುದು ಇಲ್ಲಿ ಲಿಯೋನೆಲ್ ಮೆಸ್ಸಿಗೆ ಏನ್ ಕೊಡ್ತಾರೆ ಅಂದ್ರೆ ಅರ್ಜೆಂಟೈನಾದ ಒಂದು ಮೂಲತಃ ಆಟಗಾರ, ಇವರಿಗೆ ಅತ್ಯುತ್ತಮ ಫಿಫಾ ಒಂದು ಆಟಗಾರ ಪ್ರಶಸ್ತಿ ನೀಡಿದ್ರೆ. ಇನ್ನು ವುಮೆನ್ಸ್ ವಿಭಾಗದಲ್ಲಿ ಅಂದ್ರೆ ಮಹಿಳೆಯರ ವಿಭಾಗದಲ್ಲಿ ಯಾರು ಕೊಡ್ತಾರೆ ಅಂದ್ರೆ ಐತಾನಾ ಬೋನ್ಮಟಿ, ಯಾರು? ಸ್ಪೇನ್ ಆಟಗಾರ್ತಿ. ಇನ್ನು ಮೆನ್ಸ್ ಕೋಚ್ ಆಫ್ ದಿ ಇಯರ್ ಅವಾರ್ಡ್ ಅನ್ನು ಯಾರು ಕೊಡ್ತಾರೆ ಅಂದ್ರೆ ಪೆಪ್ ಗಾರ್ಡಿಯೋಲಾ. ನೆಕ್ಸ್ಟ್ ನಾವು ನೋಡೋಣ, 2023 ವರ್ಷದ ಭಾರತೀಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಹೂ ಹ್ಯಾಸ್ ಬಿನ್ ಪ್ರೆಸೆಂಟೆಡ್ ವಿತ್ ಇಂಡಿಯನ್ ಆಫ್ ದಿ ಇಯರ್ ಅವಾರ್ಡ್ ಫಾರ್ 2023? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಇಸ್ರೋ. ಇಸ್ರೋಕ್ಕೆ ಜಂಟಿಯಾಗಿ ನೀಡಲಾಗಿದೆ. ಏನು? ಇಂಡಿಯನ್ ಆಫ್ ದಿ ಇಯರ್ ಅವಾರ್ಡ್ ಫಾರ್ 2023 ಇಸ್ರೋ ತಂಡಕ್ಕೆ ನೀಡಲಾಗಿದೆ. ಒಂದು ಯಾವ ಕೆಟಗರಿ? ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಅಂದ್ರೆ
ಗುಂಪು ಸಾಧನೆಯಲ್ಲಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿದೆ. ನೆಕ್ಸ್ಟ್, ತೇನ್ಜಿಂಗ್ ನೋರ್ಗೆ ಸಾಹಸ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಹೂ ಹ್ಯಾಸ್ ಬಿನ್ ಹಾನರ್ಡ್ ವಿತ್ ತೇನ್ಜಿಂಗ್ ನೋರ್ಗೆ ಅಡ್ವೆಂಚರ್ ಅವಾರ್ಡ್? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದೇ? ಸವಿತಾ ಕನ್ಸ್ವಾಲ್. ಏನಂದ್ರೆ ತೇನ್ಜಿಂಗ್ ನೋರ್ಗೆ ಸಾಹಸ ಅಂದ್ರೆ ತೇನ್ಜಿಂಗ್ ನೋರ್ವೆ ಅಡ್ವೆಂಚರ್ ಪ್ರಶಸ್ತಿಯನ್ನ ಸವಿತಾ ಕನ್ವಾಲ್ ಅವರಿಗೆ ನೋಡಲಾಗಿದೆ. ಇವ್ರನ್ನ ಎಲ್ಲಿ ನೋಡ್ತೀರಿ ಅಂದ್ರೆ ಎವರೆಸ್ಟ್ ಒಂದು ಪರ್ವತವನ್ನ ಏರಿರ್ತಾರೆ ಇವರು. ಈ ಪ್ರಶಸ್ತಿಯನ್ನ ಯಾರು ನೀಡಿದ್ದಾರೆ ಅಂದ್ರೆ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವರು. ನೆಕ್ಸ್ಟ್, ಯಾರಿಗೆ ಕುವೆಂಪು ರಾಷ್ಟ್ರೀಯ 2023 ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ? ಹೂ ಹ್ಯಾಸ್ ಬಿನ್ ಹಾನರ್ಡ್ ವಿತ್ ದ ಕುವೆಂಪು ನ್ಯಾಷನಲ್ ಅವಾರ್ಡ್ 2023? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಶಿರ್ಷೆಂದು ಮೊಕ್ಕೋಪಾಧ್ಯಾಯ. ಈ ಒಂದು ಕುವೆಂಪು ಪ್ರಶಸ್ತಿಯನ್ನ ಸಾಹಿತ್ಯಿಕವಾಗಿ ಯಾರು ಸಾಧನೆ ಮಾಡಿರ್ತಾರಲ್ಲ ಅವ್ರಿಗೆ ನೀಡ್ತಾರೆ. ಈ ಒಂದು ಪ್ರಶಸ್ತಿಯ ಒಟ್ಟು ಬಹುಮಾನದ ಮೊತ್ತ ಎಷ್ಟಂದ್ರೆ 5 ಲಕ್ಷ ರೂಪಾಯಿಗಳು. ನೆಕ್ಸ್ಟ್ ನೋಡ್ರಿ, 2024 ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಹೇಳ್ತಾರೆ? ಹೂ ಹೋನ್ ದ ಬೆಸ್ಟ್ ಆಕ್ಟರ್ ಅವಾರ್ಡ್ ಎಟ್ ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಎಟ್ 2024? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಬಿ, ಶಾರುಖ್ ಖಾನ್. ಇಲ್ಲಿ ನೋಡಬಹುದು ನೀವು, ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅವಾರ್ಡ್ 2024 ಅಲ್ಲಿ ನಾವು ಬೆಸ್ಟ್ ಆಕ್ಟರ್ ಅಂತ ಯಾರು ಕೊಡ್ತಾರೆ ಅಂದ್ರೆ ಶಾರುಖ್ ಖಾನ್ ಅವ್ರು ಕೊಡ್ತಾರೆ. ಯಾವ್ದು? ಜವಾನ್ ಮೂವಿಯಲ್ಲಿ. ಇನ್ನು ಬೆಸ್ಟ್ ಆಕ್ಟ್ರೆಸ್ ರಾಣಿ ಮುಖರ್ಜಿ ಅವರು ಕೊಡ್ತಾರೆ. ಈ ಒಂದು ಚಲನಚಿತ್ರ ಯಾವ್ದಂದ್ರೆ ಮಿಸ್ಟ್ರೆಸ್ ಚಟರ್ಜಿ ವರ್ಸಸ್ ನೋರ್ವಾ. ಇನ್ನು ಬೆಸ್ಟ್ ಫಿಲ್ಮ್ ಯಾವ್ದು ಕೊಡ್ತಾರೆ ಅಂದ್ರೆ ಜವಾನ್ ಒಂದು ಮೂವಿಗೆ. ಇನ್ನು ಬೆಸ್ಟ್ ಡೈರೆಕ್ಟರ್ ಯಾರಿಗೆ ಅಂದ್ರೆ ಸಂದೀಪ್ ರೆಡ್ಡಿ ವಂಗ. ಯಾವುದು? ಅನಿಮಲ್ ಮೂವಿ. ನೆಕ್ಸ್ಟ್ ನೋಡ್ರಿ, ಬಾಫ್ಟಾ ಅವಾರ್ಡ್ 2024ರಲ್ಲಿ ಯಾವ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ? ವಿಚ್ ಫಿಲ್ಮ್ ಓನ್ ದ ಬೆಸ್ಟ್ ಫಿಲ್ಮ್ ಅವಾರ್ಡ್ಸ್ ಅಟ್ ಬಾಫ್ಟಾ ಅವಾರ್ಡ್ಸ್ 2024? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಬಿ, ಓಪನ್ ಹೈಮರ್. 77ನೇ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸ್ ಅಥವಾ ಬಾಫ್ಟಾ ಅವಾರ್ಡ್ಸ್ 2024 ಚಲನಚಿತ್ರ ಪ್ರಶಸ್ತಿಗಳನ್ನು ನೋಡೋದಾದ್ರೆ ನಾವು ವಿನ್ನರ್ ಲಿಸ್ಟ್ ಅಲ್ಲಿ ಬೆಸ್ಟ್ ಆಕ್ಟರ್ ಮೂವಿ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಸಿಲಿಯನ್ ಮರ್ಫಿ. ಯಾವ ಒಂದು ಚಲನಚಿತ್ರ ಅಂದ್ರೆ ಓಪನ್ ಹೈಮರ್. ಇನ್ನು ಬೆಸ್ಟ್ ಆಕ್ಟ್ರೆಸ್ ಯಾರು? ಎಮ್ಮಾ ಸ್ಟೋನ್. ಪೂವರ್ ಥಿಂಗ್ಸ್ ಒಂದು ಮೂವಿಯಲ್ಲಿ ಅಭಿನಯಿಸಿದಕ್ಕಾಗಿ ಈ ಬೆಸ್ಟ್ ಆಕ್ಟ್ರೆಸ್ ಮೂವಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇನ್ನು ಬೆಸ್ಟ್ ಡೈರೆಕ್ಟರ್ ಯಾರು? ಕ್ರಿಸ್ಟೋಫರ್ ನೋಲನ್, ಓಪನ್ ಹೈಮರ್ ಮೂವಿ. ನೆಕ್ಸ್ಟ್ ನೋಡ್ರಿ, ಗ್ರಾಮಿ ಅವಾರ್ಡ್ಸ್ 2024ರಲ್ಲಿ ವರ್ಷದ ಆಲ್ಬಮ್ ಪ್ರಶಸ್ತಿಯನ್ನು ಗೆದ್ದ ಹಾಡು ಯಾವುದು ಅಂತ ಹೇಳ್ತಾರೆ? ವಿಚ್ ಸಾಂಗ್ ಓನ್ ಆಲ್ಬಮ್ ದಿ ಇಯರ್ ಅವಾರ್ಡ್ ಎಟ್ ಗ್ರಾಮಿ ಅವಾರ್ಡ್ಸ್ 2024? ದ ರೈಟ್ ಆನ್ಸರ್ ಇಸ್ ಮಿಡ್ ನೈಟ್ಸ್. ಮಿಡ್ ನೈಟ್ಸ್ ಹಾಡಿಗೆ ಏನ್ ಮಾಡಿದ್ರು? ವರ್ಷದ ಆಲ್ಬಮ್ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಇನ್ನು 66ನೇ ವಾರ್ಷಿಕ ಗ್ರಾಮಿ ಪ್ರಶಸ್ತಿಗಳಂದ್ರೆ ಸಂಗೀತ ಪ್ರಶಸ್ತಿಗಳನ್ನ ನೋಡೋದಾದ್ರೆ ಇಲ್ಲಿ ವಿಜೇತರಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಅಥವಾ ಹಾಡುಗಳನ್ನ ನೋಡೋದಾದ್ರೆ ರೆಕಾರ್ಡ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನ ಫ್ಲವರ್ಸ್ ಯಾರಂದ್ರೆ ಮಿಲ್ಲಿ ಸ್ಯಾರಸ್ ಅವ್ರು ಬರ್ದಿದ್ದು. ಇನ್ನು ಆಲ್ಬಮ್ ಆಫ್ ದಿ ಇಯರ್ ಮಿಡ್ ನೈಟ್ಸ್ ಟೈಲರ್ ಸ್ವಿಫ್ಟ್. ಇನ್ನು ಸಾಂಗ್ ಆಫ್ ದಿ ಇಯರ್ ಅದು ವಾಟ್ ವಾಸ್ ಐ ಮೇಡ್ ಫಾರ್ ಅಂತ ಕೊಡ್ತಾರೆ. ಇನ್ನು ಬೆಸ್ಟ್ ಗ್ಲೋಬಲ್ ಮ್ಯೂಸಿಕ್ ಆಲ್ಬಮ್ ಶಂಕರ್ ಮಹಾದೇವನ್ ಅವರು ಕೊಡ್ತಾರೆ. ಮತ್ತು ಶಂಕರ್ ಮಹಾದೇವನ್ ಮತ್ತು ಜಾಕಿರ್ ಹುಸೇನ್ ಅವರ ಶಕ್ತಿ ಬ್ಯಾಂಡ್ಗೆ ಕೊಟ್ಟಿದ್ದಾರೆ. 66ನೇದು ವಾರ್ಷಿಕ ಗ್ರಾಮಿ ಅವಾರ್ಡ್ ಅಲ್ಲಿ ಶಂಕರ್ ಮಹಾದೇವನ್ ಮತ್ತು ಜಾಕಿರ್ ಹುಸೇನ್ ಅವರ ಶಕ್ತಿ ಬ್ಯಾಂಡ್ಗೆ ಕೊಟ್ಟಿದ್ದಾರೆ. ಇನ್ನು ಭಾರತದ ಮೊದಲ ಯಾರು ಗ್ರಾಮಿ ಅವಾರ್ಡ್ ವಿನ್ನರ್ ಯಾರಂದ್ರೆ ಪಂಡಿತ್ ರವಿಶಂಕರ್ ಅವರು. 1964ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಗ್ರಾಮಿ ಅವಾರ್ಡ್ ಪಡೆದಿರ್ತಕ್ಕಂಥ ಭಾರತೀಯ ಇವರು 1968ರಲ್ಲಿ. ಇನ್ನು ಫಸ್ಟ್ ಇಂಡಿಯನ್ ವುಮೆನ್ ಯಾರಂದ್ರೆ ತನ್ವಿ ಶಾ. ವಾಟರ್ ವಾರಿಯರ್ ಸಿಟಿ ಎಂಬ ಬಿರುದನ್ನು ಯಾವ ನಗರಕ್ಕೆ ನೀಡಿ ಗೌರವಿಸಲಾಗಿದೆ? ವಿಚ್ ಸಿಟಿ ಹ್ಯಾಸ್ ಹಾನರ್ಡ್ with the title of Water Warrior City? The right answer is option B, ನೋಯ್ಡಾ. ನೋಯ್ಡಾ ನಗರಕ್ಕೆ ವಾಟರ್ ವಾರಿಯರ್ ಸಿಟಿ ಎಂಬ ಬಿರುದನ್ನು ನೀಡಿ ಗೌರವಿಸಲಾಗಿದೆ. ಈ ಪ್ರಶಸ್ತಿಯನ್ನು ಯಾರು ನೀಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ. ಯಾವುದಕ್ಕೆ ಕೊಡ್ತಾರೆ ಅಂದ್ರೆ ಸೀವೇಜ್ ಟ್ರೀಟ್ಮೆಂಟ್ ಮತ್ತು ವಾಟರ್ ರೆಸ್ಕ್ಯೂ. ನೆಕ್ಸ್ಟ್ ನೋಡ್ರಿ, ಕೆಳಗಿನ ಯಾರಿಗೆ ಜೀವನ್ ರಕ್ಷಾ ಪದಕ ನೀಡಿ ಗೌರವಿಸಲಾಗಿದೆ? ಹೂ ಹ್ಯಾಸ್ ಬೀನ್ ಹಾನರ್ಡ್ ವಿತ್ ದ ಪ್ರೆಸಿಡೆಂಟ್ ಅವಾರ್ಡ್ಸ್ ಜೀವನ್ ರಕ್ಷಾ ಪದಕ್
ಇದನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಆಪ್ಷನ್ ಎ ಶಶಿಕಾಂತ್ ಕುಮಾರ್. ಈ ಚಿತ್ರದಲ್ಲಿ ಕೂಡ ಕಾಣಬಹುದು ನೀವು. RPSP ಕಾನ್ಸ್ಟೇಬಲ್ ಆಗಿರ್ತಕ್ಕಂಥ ಇವರು ಶಶಿಕಾಂತ್ ಕುಮಾರ್ ಅವರಿಗೆ ಜೀವನ್ ರಕ್ಷಾ ಪದಕವನ್ನ ರಾಷ್ಟ್ರಪತಿಗಳು ನೀಡಿ ಗೌರವಿಸಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಯಾವ ದೇಶವು AI ಚಾಲಿತ ರಕ್ಷೆ ಸುರಕ್ಷತಾ ಉಪಕ್ರಮಕ್ಕಾಗಿ ಗವರ್ಮೆಂಟ್ ಟೆಕ್ ಪ್ರೈಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ರೀಸೆಂಟ್ಲಿ ವಿಚ್ ಕಂಟ್ರಿ ಓನ್ ದ 9th ಗೌಟೆಕ್ ಪ್ರೈಸ್ ಫಾರ್ AI ಫಾರ್ವರ್ಡ್ ರೋಡ್ ಸೇಫ್ಟಿ ಇನಿಷಿಯೇಟಿವ್? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ. ನೀವು ನೋಡಬಹುದು ಇಲ್ಲಿ ಮಿನಿಸ್ಟ್ರಿ ಆಫ್ ಒಂದು ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಅವರು ಮಾಡಿರ್ತಕ್ಕಂಥ ಒಂದು ಉಪಕ್ರಮವಾದ ಐರಿಸ್ತೆ ಅಂದ್ರೆ ಇಂಟೆಲಿಜೆಂಟ್ ಸೊಲ್ಯೂಷನ್ಸ್ ಫಾರ್ ರೋಡ್ ಸೇಫ್ಟಿ ಥ್ರೂ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್. ಈ ಐರಿಸ್ತೆ ಒಂದು ಉಪಕ್ರಮಕ್ಕಾಗಿ ಈ ಒಂದು ಏನು ಅಂತಾರಾಷ್ಟ್ರೀಯ ಮಟ್ಟದ 9th ಗೌಟೆಕ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಇನ್ನು 2023ರ ಒಂದು ಪ್ರಮುಖ ಪ್ರಶಸ್ತಿಗಳನ್ನು ಮತ್ತು ಗೌರವಗಳನ್ನ ಸಿಂಪಲ್ ಆಗಿ ನಾವು ರಿವಿಷನ್ ಮಾಡೋದಾದ್ರೆ 2021ರ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ ಅಂತ ಕೇಳ್ತಾರೆ. ಗಾಂಧಿ ಪೀಸ್ ಪ್ರೈಸ್ ಫಾರ್ 2021 ಹ್ಯಾಸ್ ಬಿನ್ ಅವಾರ್ಡೆಡ್ ಟು ಅಂತ ಕೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಆಪ್ಷನ್ ಎ. ಗೀತಾ ಪ್ರೆಸ್ ಒಂದು ಸಂಸ್ಥೆಗೆ ಏನಾಗುತ್ತೆ ಅಂದ್ರೆ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾರೆ. ಈ ಅಂತಾರಾಷ್ಟ್ರೀಯ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ಭಾರತ ಸರ್ಕಾರ ನೀಡುವುದು. ಇನ್ನು ಮೊಟ್ಟ ಮೊದಲ ಬಾರಿಗೆ ಅಂದ್ರೆ 1995ರಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ಜೂಲಿಯಸ್ ನೈರೇರೆ ಅವರಿಗೆ ನೀಡಿ ಗೌರವಿಸ್ತಾರೆ. ಈ ಒಂದು ಪ್ರಶಸ್ತಿಯ ಒಟ್ಟು ಮೊತ್ತ ಎಷ್ಟಂದ್ರೆ 1 ಕೋಟಿ ರೂಪಾಯಿಗಳು. ಇನ್ನು ಈ ಗೀತಾ ಪ್ರೆಸ್ ಮೂಲತವಾಗಿರ್ತಕ್ಕಂಥ ಒಂದು ಯಾವ್ದಂದ್ರೆ ಇದು ಉತ್ತರ ಪ್ರದೇಶದ ಗೋರಖ್ ಮೂಲದ ಒಂದು ಪ್ರತಿಷ್ಠಿತ ಪಬ್ಲಿಕೇಶನ್ ಆಗಿದ್ದು, ಇದು ಜಗತ್ತಿನ ಒಂದು ಅತ್ಯಂತ ದೊಡ್ಡ ಹಿಂದೂ ರಿಲಿಜಿಯಸ್ ಟೆಕ್ಸ್ಟ್ ಗಳನ್ನ ಪ್ರೆಸ್ ಮಾಡುವ ಒಂದು ಪ್ರಿಂಟ್ ಮಾಡುವ ಒಂದು ಸಂಸ್ಥೆಯಾಗಿದೆ. ನೆಕ್ಸ್ಟ್ ನೋಡೋದಾದ್ರೆ ನಾವು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ 2023 ಗೆದ್ದವರು ಅಥವಾ ಪಡೆದುಕೊಂಡವರು ಯಾರು ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಜಾರ್ಜಿ ಗೋಸ್ಪನಿದೇವ್. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2023 ಜಾರ್ಜಿ ಗೋಸ್ಪನಿದೇವ್ ಅವರು ಅಂದ್ರೆ ಬಲ್ಗೇರಿಯಾ ಮೂಲದ ಒಬ್ಬ ವ್ಯಕ್ತಿ ಪಡೆದುಕೊಂಡಿದ್ದಾರೆ. ಇವರ ಕೃತಿ ಯಾವ್ದಂದ್ರೆ ಟೈಮ್ ಶೆಲ್ಟರ್. ಇದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಮಹಿಳೆ ಯಾರಂದ್ರೆ ಆಂಜೆಲಾ ರೋಡೆಲ್. ಇನ್ನು 2022ರಲ್ಲಿ ಗೀತಾಂಜಲಿ ಶ್ರೀ ಅಂದ್ರೆ ಫಾರ್ ಟರ್ಮ್ ಆಫ್ ಕೃತಿಗೆ ನೀಡಲಾಗಿತ್ತು. ಇನ್ನು ಯಾರಿಗೆ 32ನೇ ವ್ಯಾಸ ಸಮ್ಮಾನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಕೇಳ್ತಾರೆ. ಹೂ ಹ್ಯಾಸ್ ಬಿನ್ ಅವಾರ್ಡೆಡ್ ವಿತ್ 32 ವ್ಯಾಸ ಸಮ್ಮಾನ ಅವಾರ್ಡ್ ಪ್ರಶಸ್ತಿ ಕೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಆಪ್ಷನ್ ಡಿ ಜ್ಞಾನ ಚತುರ್ವೇದಿ. 32ನೇ ವ್ಯಾಸ ಸಮ್ಮಾನ ಪ್ರಶಸ್ತಿ 2023 ಜ್ಞಾನ ಚತುರ್ವೇದಿ ಅವರ ಒಂದು ಕೃತಿ ಯಾವುದು ಪಾಗಲ್ ಖಾನ ಎಂಬ ಕೃತಿಗೆ ನೀಡಿ ಗೌರವಿಸಲಾಗಿತ್ತು. ಈ ವ್ಯಾಸ ಸಮ್ಮಾನ ಪ್ರಶಸ್ತಿಯನ್ನ ಇನ್ನು ಅತ್ಯುತ್ತಮ ಸಾಹಿತ್ಯಕ್ಕೆ ಇದನ್ನ KK ಬಿರ್ಲಾ ಫೌಂಡೇಶನ್ ದವರು ನೀಡುವರು. ನೆಕ್ಸ್ಟ್ ಅರ್ಥಶಾಸ್ತ್ರದಲ್ಲಿ 2023ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡವರು ಅಥವಾ ಗೆದ್ದವರು ಯಾರು ಕೇಳ್ತಾರೆ. ಹೂ ಹ್ಯಾಸ್ ಓನ್ ನೊಬೆಲ್ ಪ್ರೈಸ್ 2023 ಇನ್ ಎಕನಾಮಿಕ್ಸ್ ಕೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಆಪ್ಷನ್ ಬಿ ಕ್ಲೌಡಿಯಾ ಗೋಲ್ಡಿನ್. ಚಿತ್ರದಲ್ಲಿ ಕೂಡ ನೀವು ಕಾಣಬಹುದು. ಇನ್ನು ಇವರು ಕ್ಲೌಡಿಯಾ ಗೋಲ್ಡಿನ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಇನ್ನು 2023ರ ನೊಬೆಲ್ ಪ್ರಶಸ್ತಿಗಳನ್ನು ಸಂಪೂರ್ಣವಾಗಿ ನೋಡೋದಾದ್ರೆ ನಾವು ಈ ಪ್ರಶಸ್ತಿಯನ್ನ ಆಲ್ಫ್ರೆಡ್ ನೊಬೆಲ್ ಎಂದು ಸ್ವೀಡನ್ ಒಂದು ಡೈನಾಮಿಟ್ ಏನು ಇನ್ವೆಂಟರ್ ಇರ್ತಾರಲ್ಲ ಅವರ ಹೆಸರಲ್ಲಿ ನೀಡುವರು. ಮೊಟ್ಟ ಮೊದಲ ಬಾರಿಗೆ 1901ರಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಯಿತು. ಪ್ರಸ್ತುತ 6 ವಿಭಾಗಗಳಲ್ಲಿ ಈ ಪ್ರಶಸ್ತಿಯನ್ನ ನೀಡುವರು. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಸಾಹಿತ್ಯ, ಶರೀರಶಾಸ್ತ್ರ ಅಥವಾ ವೈದ್ಯಕೀಯ, ಇನ್ನು ಅರ್ಥಶಾಸ್ತ್ರ, ಇನ್ನೊಂದು ನೊಬೆಲ್ ಪೀಸ್ ಅಂದ್ರೆ ಶಾಂತಿ ಪ್ರಶಸ್ತಿಯನ್ನು ನೋಡುವರು. ಇನ್ನು ಈ ಒಂದು ಭೌತ, ರಸಾಯನ, ಸಾಹಿತ್ಯ, ವೈದ್ಯಕೀಯ ಮತ್ತು ಅರ್ಥಶಾಸ್ತ್ರ ಒಂದು ಪ್ರಶಸ್ತಿಗಳನ್ನ ಸ್ವೀಡನ್ ದೇಶದಲ್ಲಿ ನೀಡುವರು. ಇನ್ನು ಈ ಒಂದು ಅಂತಾರಾಷ್ಟ್ರೀಯ ಒಂದು ಈ ಪ್ರಶಸ್ತಿಯಾದ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಮಾತ್ರ ನಾರ್ವೆ ದೇಶದವರು ನೀಡುವರು. ನೆಕ್ಸ್ಟ್ 2023ರ ಒಂದು ನೊಬೆಲ್ ಶಾಂತಿ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಅಂತ ಕೇಳ್ತಾರೆ. ಹೂ ಹ್ಯಾಸ್ ಓನ್ ನೊಬೆಲ್ ಪೀಸ್ ಪ್ರೈಸ್ 2023 ಅಂತ ಕೇಳ್ತಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ನರ್ಗಿಸ್ ಮೊಹಮ್ಮದಿ. ಈ ನರ್ಗಿಸ್ ಮೊಹಮ್ಮದಿಯವರು ಮೂಲತಃ ಇರಾನ್ ದೇಶದ ಒಂದು ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳೆಯರ ಪರವಾಗಿ ಹೋರಾಡ್ತಕ್ಕಂಥ ಒಂದು ವ್ಯಕ್ತಿಯಾಗಿದ್ರು. ಯಾರು? ನರ್ಗಿಸ್ ಅವರು. ನೆಕ್ಸ್ಟ್ ರಸಾಯನಶಾಸ್ತ್ರದಲ್ಲಿ ಅಂದ್ರೆ 2023ರ ಒಂದು ರಸಾಯನಶಾಸ್ತ್ರ ಪ್ರಶಸ್ತಿ ನೋಡ್ಬೇಕಾದ್ರೆ ನಾವು
ಅಲೆಕ್ಸಿ ಇಕ್ವಿನೋ ರಷ್ಯನ್ ಒಂದು ಇವರು ಪ್ರಸಿದ್ಧ ವಿಜ್ಞಾನಿ. ಇನ್ನು ಲೂಯಿಸ್ ಬ್ರೌಸ್ ಅಮೆರಿಕದವರು. ಮೌಂಗಿ ಗ್ಯಾಬ್ರಿಯಲ್ ಬಾವೆಂಡಿ ಇವರು ಅಮೆರಿಕನ್ ಟ್ಯೂನಿಷಿಯನ್ ಫ್ರೆಂಚ್ ಮಿಕ್ಸ್ಡ್ ಎಕನಾಮಿ, ಇವರು ಕೆಮಿಸ್ಟ್ರಿ, ಇವರು ಅಂದ್ರೆ ಕೆಮಿಸ್ಟ್ ಆಗಿದ್ರು ಇವರು. ಈ ಒಂದು ವಿಚಾರ ನೋಡ್ತೀವಿ ನಾವು ಯಾವ್ದಕ್ಕಂದ್ರೆ ಫಾರ್ ಡಿಸ್ಕವರಿ ಅಂಡ್ ಸಿಂಥೆಸಿಸ್ ಅಂಡ್ ಕ್ವಾಂಟಮ್ ಡಾಟ್ಸ್ ನೋಡ್ರಿ. ಈ ಕ್ವಾಂಟಮ್ ಡಾಟ್ಸ್ ಒಂದು ವಿಶೇಷತೆ ಇದು ಕಂಡುಹಿಡಿದಕ್ಕಾಗಿ ಈ ಮೂರು ಜನರಿಗೆ ಏನಂದ್ರೆ ರಾಸಾಯನಶಾಸ್ತ್ರದಲ್ಲಿ ನೊಬೆಲ್ ಅವಾರ್ಡ್ 2023 ನೀಡಲಾಗಿದೆ. ಇನ್ನು ಶರೀರಶಾಸ್ತ್ರ ಅಥವಾ ವೈದ್ಯಕೀಯದಲ್ಲಿ ಇದನ್ನ ಮೊನ್ನೆ ನಮ್ಮ ಈ KS ಏನು KS 2024ರಲ್ಲಿ ಕೇಳಿದ್ರು ಇದನ್ನ ಪೇಪರ್ ಫಸ್ಟ್ ಅಲ್ಲಿ, ಪೇಪರ್ 2 ಆಗಿರ್ಬೋದು, ಕನ್ಫ್ಯೂಸ್ ಇದೆ, ಪೇಪರ್ ಬೇಡ, ಒಟ್ಟಿನಲ್ಲಿ ಕೇಳಿದ್ರು. ಏನಂದ್ರೆ ಕಟಲಿನೋ ಕರಿಕೋ ಅವರು ಹಂಗೇರಿಯನ್ ಅಮೆರಿಕನ್ ಬಯೋಕೆಮಿಸ್ಟ್ ಆಗಿದ್ರು ಇವರು. ಇನ್ನು ಡ್ರೂ ವೈಸ್ಮನ್ ಅಮೆರಿಕದ ಫಿಸಿಷಿಯನ್. ಯಾವ್ದಕ್ಕೆ ಕೇಳಿದ್ರು ಅಂದ್ರೆ ಕೋವಿಡ್-19 ಒಂದು mRNA, ಏನು ಕೋವಿಡ್-19 mRNA ವ್ಯಾಕ್ಸಿನೇಷನ್ ಕಂಡಿಡ್ಬೇಕಾಗಿ ಏನಂದ್ರೆ ಈ ಒಂದು ರಸಾಯನಶಾಸ್ತ್ರ ಪ್ರಶಸ್ತಿಯನ್ನು, ಶರೀರಶಾಸ್ತ್ರ ಅಥವಾ ಮೆಡಿಕಲ್ ಅಲ್ಲಿ ನೊಬೆಲ್ ಅವಾರ್ಡ್ ಅನ್ನ ಈ ಇಬ್ಬರಿಗೆ ನೀಡಲಾಗಿದೆ. ನೆಕ್ಸ್ಟ್ ಇನ್ನು ಭೌತಶಾಸ್ತ್ರ ಪಿಯರಿ ಅಗೋಸ್ಟಿನ್ ಈ ಫ್ರೆಂಚ್ ಒಬ್ಬ ಫಿಸಿಸಿಸ್ಟ್ ಇವರು. ಇನ್ನು ಫೆರೆಂಕ್ ಕ್ಲೌಸ್ಟ್ ಹಂಗೇರಿಯನ್ ಆಸ್ಟ್ರಿಯನ್ ಫಿಸಿಸಿಸ್ಟ್ ಇವರು. ಇನ್ನು ಅನ್ನೆ ಎಲ್ ಹುಯಿಲರ್ ಇವರು ಫ್ರೆಂಚ್ ಒಂದು ಫ್ರಾನ್ಸ್ದವರು ಇವರು. ಇಲ್ಲಿ ನೀವು ನೋಡಬಹುದು ಏನು ಡೈನಾಮಿಕ್ಸ್ ಇನ್ ಮ್ಯಾಟರ್, ಏನು ಎಲೆಕ್ಟ್ರಾನ್ ಡೈನಾಮಿಕ್ಸ್ ಮ್ಯಾಟರ್ ಎಂಬ ಒಂದು ಏನು ಕ್ಷೇತ್ರದಲ್ಲಿ ಗಣ್ಯ ಸಾಧನೆ ಮಾಡಿದಕ್ಕಾಗಿ ಈ ಭೌತಶಾಸ್ತ್ರದಲ್ಲಿ ಇವರಿಗೆ 2023 ಒಂದು ನೊಬೆಲ್ ಫಿಸಿಕ್ಸ್ ಪ್ರಶಸ್ತಿಯನ್ನ ನೀಡಲಾಗಿದೆ. ಇನ್ನು 2023 ಒಂದು ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಕೇಳ್ತಾರೆ. ಹೂ ಓನ್ ದಿ ನೊಬೆಲ್ ಪ್ರೈಸ್ 2023 ಇನ್ ಲಿಟರೇಚರ್ ಅಂದ್ರೆ 2023 ಇನ್ ಲಿಟರೇಚರ್. ಇಲ್ಲಿ ಜಾನ್ ಪೋಸೆ ನೀವು ನೋಡಬಹುದು. ಇಲ್ಲಿ ಜಾನ್ ಪೋಸೆ ಅಂದ್ರೆ ಒಂದು ನಿರ್ಗತಿಕರ ಒಂದು ವಯಸ್ಸರ ಅಂದ್ರೆ ಧ್ವನಿಯಾಗಿ, ನಿರ್ಗತಿಕರ ಧ್ವನಿಯಾಗಿ ಅವರು ಈ ಒಂದು ಸಾಧನೆ ಮಾಡಿದಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು 2023 ಮೋಸ್ಟ್ ಇಂಪಾರ್ಟೆಂಟ್ ಅವಾರ್ಡ್ಸ್ ಗಳನ್ನ ನೋಡೋದಾದ್ರೆ ನಾವು ಸಕೋರೋವ್ 2023 ಪ್ರಶಸ್ತಿಯನ್ನ ಮಹಾಜಿನ್ನಾ ಅಮೀನಿ ಇರಾನ್ದವ್ರು ನೀಡಲಾಗಿದೆ. ಇನ್ನು ನಾರ್ಮನ್ ಬೋರ್ಲಾಗ್ ಫೀಲ್ಡ್ ಪ್ರಶಸ್ತಿ 2023 ಸಾತ್ವಿ ನಾಯಕ್ ಅವ್ರು ನೀಡಲಾಗಿದೆ. ಮಿಸ್ ಇಂಡಿಯಾ ಅರ್ತ್ 2023 ಪ್ರಿಯನ್ ಸೈನ್ ಅವ್ರು ನೀಡಲಾಗಿದೆ. ಇನ್ನು ನ್ಯಾಷನಲ್ ಅವಾರ್ಡ್ ಫಾರ್ ಇ ಗವರ್ನೆನ್ಸ್ ಇನ್ನು ಸ್ವಾಮಿತ್ವ ಯೋಜನೆಗೆ ನೀಡಿದ್ದಾರೆ. ಇನ್ನು 65ನೇ ರೋಮನ್ ಮ್ಯಾಗ್ಸೆ 2023 ಒಂದು ಪ್ರಶಸ್ತಿನ ಭಾರತದ ರವಿ ಕಣ್ಣನ್ ಆರ್ ಅವರು ಪಡೆದುಕೊಂಡಿದ್ದಾರೆ. ಮಿಸ್ ಇಂಟರ್ನ್ಯಾಷನಲ್ ಇಂಡಿಯಾ 2023 ಒಂದು ಕಂಟೆಸ್ಟೆಂಟ್ನ ಪ್ರವೀಣ ಅಂಜನಾ ಅವರು ಗೆದ್ದಿದ್ದಾರೆ. ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಸಾಂಸ್ಕೃತಿಕ ಪ್ರಶಸ್ತಿಯನ್ನ ಪರಂಪರೆಯನ್ನ ಬೈಕುಲ್ಲಾ ರೈಲ್ವೆ ಮುಂಬೈ ಒಂದು ರೈಲು ನಿಲ್ದಾಣಕ್ಕೆ ನೀಡಲಾಗಿದೆ. ಇನ್ನು ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿ 2023 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನೀಡಲಾಗಿದೆ. ಇಂಟರ್ನ್ಯಾಷನಲ್ ಎನಿ ಪ್ರಶಸ್ತಿ 2023 ತಲಫಿಲ್ ಪ್ರದೀಪ್ ಅವರಿಗೆ ನೀಡಿ ಗೌರವಿಸಲಾಗಿದೆ. ಇನ್ನು 2023 ಒಂದು ಪೆನ್ ಪ್ರಿಂಟರ್ ಪ್ರಶಸ್ತಿಯನ್ನ ಮೈಕಲ್ ರೋಜನ್ ಅವರಿಗೆ ನೀಡಲಾಗಿತ್ತು. ಇನ್ನು 2023 ಒಂದು ಜರ್ಮನ್ ಶಾಂತಿ ಪ್ರಶಸ್ತಿಯನ್ನ ಸಲ್ಮಾನ್ ರಶ್ದಿ ಅವರಿಗೆ ನೀಡಲಾಗಿತ್ತು. ಇನ್ನು ಲಾರೆಸ್ ವರ್ಲ್ಡ್ ವರ್ಷದ ಕ್ರೀಡಾಪಟು ಪ್ರಶಸ್ತಿಯನ್ನ ಲಿಯೋನೆಲ್ ಮೆಸ್ಸಿ ಅವರಿಗೆ ನೀಡಲಾಗಿತ್ತು. ಲತಾ ದೀನಾನಾಥ್ ಮಂಗೇಶ್ಕರ್ 2023 ಪ್ರಶಸ್ತಿಯನ್ನ ಆಶಾ ಭೋಸ್ಲೆ ಅವರು ನೀಡಲಾಗಿತ್ತು. 2023 ಒಂದು ಸಾಗರ್ ಶ್ರೇಷ್ಠ ಪ್ರಶಸ್ತಿಯನ್ನ ಕೊಚ್ಚಿನ್ ಬಂದರಿಗೆ ನೀಡಲಾಗಿತ್ತು. ಫಸಲ್ ಬಿಮಾ ಯೋಜನೆಗೆ ರಾಷ್ಟ್ರೀಯ ಪ್ರಶಸ್ತಿಯನ್ನ ಈ ಪ್ರಶಸ್ತಿನ ಪಡೆದಿರ್ತಕ್ಕಂಥ ರಾಜ್ಯ ಯಾವ್ದಂದ್ರೆ ಅದು ಕರ್ನಾಟಕ. ಇನ್ನು ಶತಾಬ್ದಿ ಪುರುಷ ಅಂದ್ರೆ ಶತಮಾನದ ವ್ಯಕ್ತಿ ಶೀರ್ಷಿಕೆಯನ್ನ ಪಂಡಿತ್ ರಾಮ್ ಕಿಶನ್ ಅವರಿಗೆ ನೀಡಲಾಗಿತ್ತು. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ 2023 ಪ್ರಶಸ್ತಿಯನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರಿಗೆ ನೀಡಲಾಗಿತ್ತು. ಶೌರ್ಯ ಪ್ರಶಸ್ತಿ ಪಡೆದ ಮೊದಲ ಮಹಿಳಾ IAF ಅಧಿಕಾರಿ ಯಾರಂದ್ರೆ ದೀಪಿಕಾ ಮಿಶ್ರಾ. ಇನ್ನು ಕ್ರೀಡೆಯಲ್ಲಿ ನಾವು ಎಲ್ಲಾ ಪ್ರಶಸ್ತಿಗಳನ್ನು ಕೂಡ ನೋಡಿದೀವಿ, ಮತ್ತೆ ಇದರಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಮಿಸ್ ಇಂಡಿಯಾ 2023 ಪ್ರಶಸ್ತಿಯನ್ನ ನಂದಿನಿ ಗುಪ್ತಾ ಅವರು ಗೆದ್ದುಕೊಂಡಿದ್ರು. 2022 ಒಂದು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ಶಿವಶಂಕರಿ ತಮಿಳು ಸಾಹಿತಿ ಅವರಿಗೆ ನೀಡಲಾಗಿತ್ತು. ತಮಿಳು ಸಾಹಿತಿ ಇದ್ಯಾವ ಕೃತಿ ಯಾವ್ದು? ಸೂರ್ಯವಂಶಂ ಕೃತಿಗೆ ನೀಡಲಾಗಿತ್ತು. ನೆಕ್ಸ್ಟ್ 2023 ಒಂದು ಅಬೆಲ್ ಅಂದ್ರೆ ಗಣಿತ ಪ್ರಶಸ್ತಿಯನ್ನ ಲೂಯಿಸ್ ಕ್ಯಾಪ್ರಿಲಿ ಅವ್ರಿಗೆ ನೀಡಲಾಗಿತ್ತು. 2023 ಒಂದು ಪ್ರಿಟ್ಸ್ಕರ್ ಆರ್ಕಿಟೆಕ್ಚರ್ ಪ್ರಶಸ್ತಿಯನ್ನ ಡೇವಿಡ್ ಚಿಪ್ಪರ್ ಫೀಲ್ಡ್ ಅವರಿಗೆ ನೀಡಲಾಗಿತ್ತು. 2023 ಅಂಕಿಅಂಶಗಳಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ CR ರಾವ್ ಅವರಿಗೆ ನೀಡಲಾಗಿತ್ತು. ಇನ್ನು ಅತ್ಯುತ್ತಮ ಫಿಫಾ ಫುಟ್ಬಾಲ್ ಪ್ರಶಸ್ತಿಗಳು 2023 ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿ ಅವರಿಗೆ ನೀಡಲಾಗಿತ್ತು. ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿ 2022 ಅಪ್ಪಾ ಸಾಹೇಬ್ ಧರ್ಮಾಧಿಕಾರಿ ಅವರಿಗೆ ನೀಡಲಾಗಿತ್ತು.
ಸ್ನೇಹಿತರೆ, ಇಲ್ಲಿಗೆ ಈ ಒಂದು ವಿಡಿಯೋ ಸೆಷನ್ ಮುಗೀತು ಸ್ನೇಹಿತರೆ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.